ಮಹಿಮೆ ಅಪಾರ ಗಣೇಶನಿಂದ ಶಕ್ತಿ ಅಪಾರ ಭಕ್ತವತ್ಸಲ ಕರುಣಾಸಾಗರ ರಕ್ಷಿಸು ರಕ್ಷಿಸು ವಿಘ್ನೇಶ್ವರ ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷಿಸು ಜಯದ ಹಾದಿಯಲ್ಲಿ ಎಂದು ನಮ್ಮ ನೀನು ನಡೆಸು ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷಿಸು ಜಯದ ಹಾದಿಯಲ್ಲಿ ಎಂದು ನಮ್ಮ ನೀನು ನಡೆಸು ಅಂಧಕಾರವನ್ನು ಸೂರ್ಯ ನಾಶ ಮಾಡುವಂತೆ ನೀ ವಿಘ್ನಗಳನ್ನು ನಾಶ ಮಾಡಿ ನೀನು ನಮ್ಮ ಚಿಂತೆಯ ಕಷ್ಟಗಳನ್ನು ನುಂಗಿ ಬೇಗ ಸುಖದ ದಾರಿ ತೋರಿಸು ಕಷ್ಟಗಳನ್ನು ನುಂಗಿ ಬೇಗ ಸುಖದ ದಾರಿ ತೋರಿಸು ನೋವನಿಗೆ ಬಾಡಿನಲ್ಲಿ ನೆಮ್ಮದಿಯನ್ನು ಕರುಣಿಸು ನೋವನಿಗೆ ಬಾಡಿನಲ್ಲಿ ನೆಮ್ಮದಿಯನ್ನು ಕರುಣಿಸು ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷಿಸು ಜಯದ ಹಾದಿಯಲ್ಲಿ ಎಂದು ನಮ್ಮ ನೀನು ನಡೆಸು ಕಂಗಳಲ್ಲಿ ಸ್ವಾಮಿ ನಿನ್ನ ದಿವ್ಯ ಮೂರ್ತಿ ತುಂಬಲಿ ಕಿವಿಗಳಲ್ಲಿ ದಿನವೂ ನಿನ್ನ ಕೀರ್ತಿ ತುಂಬಿ ಹರಿಯಲಿ ಕಂಗಳಲ್ಲಿ ಸ್ವಾಮಿ ನಿನ್ನ ದಿವ್ಯ ಮೂರ್ತಿ ತುಂಬಲಿ ಕಿವಿಗಳಲ್ಲಿ ದಿನವೂ ನಿನ್ನ ಕೀರ್ತಿ ತುಂಬಿ ಹರಿಯಲಿ ನಿನ್ನ ಮನವ ಸದಾ ನಿನ್ನ ಧ್ಯಾನದಲ್ಲಿ ಮುಳುಗಲಿ ನಮ್ಮ ಮನವು ಸದಾ ನಿನ್ನ ಧ್ಯಾನದಲ್ಲಿ ಮುಳುಗಲಿ ನಿನ್ನ ಕರುಣೆಯಿಂದ ತಂದೆ ನಮ್ಮ ಬಾಳು ಬೆಳಗಲಿ ನಿಮ್ಮ ಕರುಣೆಯಿಂದ ತಂದೆ ನಮ್ಮ ಬಾಳು ಬೆಳಗಲಿ ಜಯ ಗಣೇಶ ಜಯ ಜಯ ಗಣೇಶ ಜಯ ಜಯ ಗಣೇಶ ನಮಸ್ತೆ. ಯಾವುದೇ ಕಾರ್ಯಕ್ರಮ ಶುರು ಮಾಡಬೇಕಾದ್ರೂ ಗಣಪತಿಯನ್ನು ನೆನೆಸುವಂಥದ್ದು ನಮ್ಮ ಧರ್ಮವಾಗಿರುತ್ತೆ. ಇವತ್ತಿನ ಸಾಹಸ ಸಿಂಹ ಕರೋಕೆ ಕ್ಲಬ್ನ ಎರಡನೇ ಅತಿಥಿ ಬಹಳ ಒಳ್ಳೆಯ ಮನಸ್ಸಿರುವಂತಹ ಮನುಷ್ಯ ಅಂತ ಹೇಳ್ಬೋದು. ಎಸ್ ಆನಂದ್ರವರು ನಮ್ಮ ಈ ಸಾಹಸ ಸಿಂಹ ಕರೋಕೆ ಕ್ಲಬ್ ಯೂಟ್ಯೂಬ್ ಚಾನಲ್ಗೆ ಎರಡನೇ ಅತಿಥಿಯಾಗಿ ಬರ್ತಾ ಇದ್ದಾರೆ. ದಯವಿಟ್ಟು ಬನ್ನಿ ಸರ್, ವೆಲ್ಕಮ್. ತುಂಬಾ ಸಂತೋಷ ಆಯಿತು. ನಿಮ್ಮ ಬಗ್ಗೆ ಒಂದು ಎರಡು ಪರಿಚಯದ ಮಾತುಗಳನ್ನು ಆಡ್ಬೋದು ಸರ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಆನಂದ್. ನಾನು ಒಂದು ಟಾಟಾ ಕ್ಯಾಪಿಟಲ್ ಸಂಸ್ಥೆಯಲ್ಲಿ ರಿಕವರಿ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ. ನಾನು ನನ್ನ ನೆಚ್ಚಿನ ಗಾಯಕ ಹಾಗೂ ನಟ ನಮ್ಮ ದಾದಾ ವಿಷ್ಣುವರ ಅಭಿಮಾನಿ. ಹಾಗೆ ಇವಾಗ ಮೊದಲಿಂದ ಹಾಡಲ್ಲೇ ಶುರು ಮಾಡೋಣ. ಏನು ಹೇಳ್ತೀರಿ ಮೇಡಮ್? ಸ್ಟಾರ್ಟ್ ಮಾಡೋಣ. ಖಂಡಿತ ಸರ್. ನಿಮ್ಮ ಏನಾದರೂ ವೆಲ್ಕಮ್ ಮಾಡೋಂಥದ್ದು ಏನಾದರೂ ಇದೆ ದಯವಿಟ್ಟು ಮಾಡ್ಬೋದು. ಇರಲಿ ಸರ್. ಆನಂದ್ ಸರ್ ಆ್ಯಂಡ್ ಶ್ರೀನಾಥ್ ಸರ್, ವೆಲ್ಕಮ್ ಟು ವಾರ ಸ್ಟುಡಿಯೋ. ಆ್ಯಂಡ್ ವಿ ಆರ್ ವೆರಿ ಪ್ರೌಡ್ ಅಗೇನ್. ಸಾಹಸ ಸಿಂಹ ಕರೋಕೆ ಕ್ಲಬ್ಬಿಂದ ತುಂಬ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದೀರಾ.
ಆ್ಯಂಡ್ ಸರ್ ಅಭಿಮಾನಿ ಅನ್ನೋದನ್ನ ಪ್ರೂವ್ ಮಾಡೋ ರೀತಿಯಲ್ಲಿ ಎಲ್ಲ ಗುಡ್ ಸಿಂಗರ್ಸ್ ವಾರ ಸ್ಟುಡಿಯೋಗೆ ಬರ್ತಾ ಇರೋದು ನಮ್ಮ ಒಂದು ಸಂತೋಷದ ವಿಷಯ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಸರ್. Thank you. ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಸಾಂಗ್ ಸರ್. Right. ಫಸ್ಟ್ ಸಾಂಗ್ ಹೇಳ, ಹೇಳಿ ಸರ್. ನೀರ ಬಿಟ್ಟು ನೆಲದ ಮೇಲೆ. ರೆಡಿನಾ? ಎಸ್ ಮೇಡಮ್. ಹೇ 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 ಓ ಹೋ 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 ಹಾ 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 ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು, ನಿನ್ನ ಬಿಟ್ಟು ನನ್ನ, ನನ್ನ ಬಿಟ್ಟು ನಿನ್ನ ಜೀವನ ಸಾಗದು, ಜೀವನ ಸಾಗದು. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು. ಸೂರ್ಯ ಬರದೆ ಕಮಲವೆಂದು ಅರಳದು, ಚಂದ್ರನಿರದೆ ತಾರೆಯೆಂದು ನಲಿಯದು. ಸೂರ್ಯ ಬರದೆ ಕಮಲವೆಂದು ಅರಳದು, ಚಂದ್ರನಿರದೆ ತಾರೆಯೆಂದು ನಲಿಯದು. ಒಲವು ಮೂಡದಿರಲು ಮನವು ಅರಳದು, ಮನವು ಅರಳದಿರಲು ಗೆಲುವು ಕಾಣದು, ಮನವು ಅರಳದಿರಲು ಗೆಲುವು ಕಾಣದು. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು, ನಿನ್ನ ಬಿಟ್ಟು ನನ್ನ, ನನ್ನ ಬಿಟ್ಟು ನಿನ್ನ ಜೀವನ ಸಾಗದು, ಜೀವನ ಸಾಗದು. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು. ಲೋಕದಲ್ಲಿ ಗಂಡು ಹೆಣ್ಣಿಗಾಸರೆ, ಆದರೆ ನಾನು ನಿನ್ನ ಕೈ ಸೇರೆ. ಲೋಕದಲ್ಲಿ ಗಂಡು ಹೆಣ್ಣಿಗಾಸರೆ, ಆದರೆ ನಾನು ನಿನ್ನ ಕೈ ಸೇರೆ. ಕೂಡಿನಲಿವ ಆಸೆ ಮನದೆ ಕಾದಿರೆ, ಹಿತವು ಎಲ್ಲಿ ನಾವು ಬೇರೆ ಆದರೆ, ಹಿತವು ಎಲ್ಲಿ ನಾವು ಬೇರೆ ಆದರೆ. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು, ನಿನ್ನ ಬಿಟ್ಟು ನನ್ನ, ನನ್ನ ಬಿಟ್ಟು ನಿನ್ನ ಜೀವನ ಸಾಗದು, ಜೀವನ ಸಾಗದು. ಆಹಾ ಹಾ ಲವ್ಲಿ ಲವ್ಲಿ ಸಿಂಗಿಂಗ್ ಸರ್. Thank you. ತುಂಬಾ ಖುಷಿ ಆಯಿತು. ಹಾಗೆ ಈ ವಿಷ್ಣು ಸರ್ ಬಗ್ಗೆ ನಿಮಗೆ ಯಾವಾಗ ಇಷ್ಟೊಂದು ಪ್ರೀತಿ ವಿಶ್ವಾಸ ಶುರುವಾಯಿತು? ಅವರ ಮೊದಲ ಸಿನಿಮಾ ಯಾವುದು ಅಂತ ತಿಳಿಸ್ಬೋದಾ ಆನಂದ್ ಸರ್? ಸರ್, ಅದು ಅವರ ಮೊದಲನೇ ಚಿತ್ರ ವಂಶವೃಕ್ಷ. ಸೊ ಹಾಗಾಗಿ ಅವರು ತೆರೆ ಮೇಲೆ ಕಂಡದ್ದು ನಾಗರಾವು. ಸೊ ನನ್ನ ದಾದ ಅವರ ಎಲ್ಲ ಅಭಿಮಾನಿಗಳಿಗೂ ಗೊತ್ತಿರೋದು ನಾಗರಾವು, ಆದರೆ ಅದರ ಮೊದಲ ಚಿತ್ರ ವಂಶವೃಕ್ಷ. ನೀವು ನೋಡಿದಂಥ ಮೊದಲ ಚಿತ್ರ ಅವ್ರದ್ದು ನಾಗರಾವು ಸರ್. ಓಕೆ, ಡೈರೆಕ್ಟ್ ಆಗಿ ನಾವು ಸಾಂಗ್ಗೆ ಹೋಗೋಣ ಮೇಡಮ್. ಯಾಕೆಂದ್ರೆ ಅವರು ಹಾಡೋದ್ರಲ್ಲೇ ಉತ್ತರ ಕೊಡ್ತೀನಿ ಅಂತ ಅವರು ಮುಖ ಇದರಲ್ಲಿ ಗೊತ್ತಾಗ್ತಾ ಇದೆ. ಹಾಡ್ಬೋದಾ ಸರ್ ನೆಕ್ಸ್ಟ್ ಹಾಡನ್ನ? ಖಂಡಿತ ಸರ್. ನೆಕ್ಸ್ಟ್ ಇಸ್ ಸೂಪರ್ ಡೂಪರ್ ಆಲ್ ಟೈಮ್ ಹಿಟ್ ಆಫ್ ವಿಷ್ಣುವರ್ಧನ್ ಸರ್,
ದಟ್ ಈಸ್ ಆ ಕರ್ಣನಂತೆ. ರೆಡಿನಾ ಸರ್? ನೀರೇನ ಕುಡಿತೀರಾ? ಪ್ಲೀಸ್ ಕ್ಯಾರಿ ಆನ್ ಸರ್. ಕರ್ಣನಂತೆ ನೀದಾನಿಯಾದೆ, ಇನ್ನೊಂದು ಜೀವಕ್ಕೆ ಆಧಾರವಾದೆ. ಆ ಕರ್ಣನಂತೆ ನೀದಾನಿಯಾದೆ, ಇನ್ನೊಂದು ಜೀವಕ್ಕೆ ಆಧಾರವಾದೆ. ಆ ಕರ್ಣನಂತೆ ಕಸದಂತೆ ಕಂಡರು ಮನೆಯಲ್ಲಿ ಎಲ್ಲರೂ, ದಿನವೆಲ್ಲ ಬಾಳಲಿ ಕಣ್ಣೀರು ತಂದರು. ಕಸದಂತೆ ಕಂಡರು ಮನೆಯಲ್ಲಿ ಎಲ್ಲರೂ, ದಿನವೆಲ್ಲ ಬಾಳಲಿ ಕಣ್ಣೀರು ತಂದರು. ನಿನ್ನಂತರಂಗವ ಅವರೇನು ಬಲ್ಲರು, ನಿನ್ನನ್ನು ಹೆತ್ತವರು ಮಹಾಪುಣ್ಯವಂತರು. ಆ ಕರ್ಣನಂತೆ ನೀದಾನಿಯಾದೆ, ಇನ್ನೊಂದು ಜೀವಕ್ಕೆ ಆಧಾರವಾದೆ. ಆ ಕರ್ಣನಂತೆ ಬಾಳೆಂಬ ಆಟದಿ ಕಂಡಂತೆ ಎಲ್ಲರೂ, ತನ್ನಾಸೆಯಂತೆಯೇ ಹಾಡೋದು ದೇವರು. ಬಾಳೆಂಬ ಆಟದಿ ಕಂಡಂತೆ ಎಲ್ಲರೂ, ತನ್ನಾಸೆಯಂತೆಯೇ ಹಾಡೋದು ದೇವರು. ಇಂದಲ್ಲ ನಾಳೆ ಸಾಯೋದೆಲ್ಲರೂ, ಏನಾದರೀಗ ನಿನ್ನನ್ನು ಮರೆಯರು. ಪ್ರೀತಿಯಲ್ಲಿ ಸುಖ ಉಂಟು, ಸ್ನೇಹದಲ್ಲಿ ಹಿತ ಉಂಟು, ತ್ಯಾಗಕ್ಕೆ ಫಲ ಉಂಟು, ನಿನಗೊಂದು ಬೆಲೆಯುಂಟು. ಪ್ರೀತಿಯಲ್ಲಿ ಸುಖ ಉಂಟು, ಸ್ನೇಹದಲ್ಲಿ ಹಿತ ಉಂಟು, ತ್ಯಾಗಕ್ಕೆ ಫಲ ಉಂಟು, ನಿನಗೊಂದು ಬೆಲೆಯುಂಟು.
ಬಂಗಾರದಂತ ಗುಣವು ನಿನ್ನಲ್ಲಿರುವಾಗ ಬಾಳೆಂಬ ಹೋರಾಟದಲ್ಲಿ ಸೋಲೆಂಬುದುಂಟು. ಆ ಕರ್ಣನಂತೆ ನೀ ದಾನಿಯಾದೆ ಇನ್ನೊಂದು ಜೀವಕ್ಕೆ ಆಧಾರವಾದೆ. ಆ ಕರ್ಣನಂತೆ. ಕೆಲವನ್ನ ಏನು ಹೇಳಕ್ಕೆ ಆಗಲ್ಲ, ಮೇಡಮ್ ಹೇಳಬೇಕು. ತುಂಬಾ ಚೆನ್ನಾಗಿ ಹಾಡಿದ್ರಿ ಸರ್. ಆಕ್ಚುಲಿ ಈ ಹಾಡು ಸರ್ ಹಾಡಿನೂ ಕೇಳಿದ್ದೀನಿ, ಶ್ರೀನಾಥ್ ಸರ್ ಹಾಡಿ ಕೇಳಿದ್ದೀನಿ, ಸಾಮ್ರಾಟ್ ಕೃಷ್ಣ ಸರ್ ಅವರು ಹಾಡಿದ್ರು, ನೀವು ಹಾಡ್ತಾ ಇದ್ದೀರಾ. ಖಂಡಿತವಾಗ್ಲೂ ಈ ಹಾಡನ್ನ ಎಲ್ಲಾ ವಿಷ್ಣುವರ್ಧನ್ ಫ್ಯಾನ್ಸ್ ಅವ್ರು ಹಾಡಬೇಕು. ಅಷ್ಟೊಳ್ಳೆ ಹಾಡು ಅಂಡ್ ಮೀನಿಂಗ್ಫುಲ್ ಆಗಿರುವಂತ ಸಾಂಗ್ ಇದು. ತುಂಬಾ ಚೆನ್ನಾಗಿ ಬಂತು. ಅದು ಅವ್ರಿಗೆ ಹೇಳಿ ಮಾಡಿಸಿದಂತ. ಖಂಡಿತ ನಾನು ಹೇಳ್ತಾ ಇರ್ತೀನಿ ಸರ್ಗೆ, ಅವರ ಹಾಡಲ್ಲಿ ಇರುವಂತ ಲಿರಿಕ್ಸ್ ಗಳನ್ನು ಕೇಳಿಬಿಟ್ರೆ ಎಂಥವ್ರಾದ್ರೂ ಕೂಡ ಕರಗ್ಬಿಡ್ತಾರೆ. ಅಂಡ್ ಅದು ತುಂಬಾ ಎಕ್ಸ್ಪೀರಿಯನ್ಸ್ಡ್ ಅಂಡ್ ವ್ಯಾಲ್ಯೂಬಲ್ ಆಗಿರುತ್ತೆ ಲಿರಿಕ್ಸ್ ಅನ್ನೋದು. ಆಕ್ಚುಲಿ ಇದೊಂದೇ ಅಂತ ಹಾಡಲ್ಲ ಮೇಡಮ್, ಅವ್ರು ಬಂದಿರೋ ಪ್ರತಿಯೊಂದು ಹಾಡುಗಳು ಕೂಡ ಹೌದು ಅವ್ರಿಗೆ ಹೇಳಿ ಮಾಡಿಸ್ತಾ ಆಗಿದೆ. ಹೌದು. ಹಾಗೆ ಇನ್ನೊಂದು ಹೇಳಬೇಕು ಅಂತಂದರೆ, ನಾವು ಯಾವುದೇ ಹಾಡನ್ನು ಹಾಡಬೇಕಾದ್ರೂ ಆ ಒಂದು ಸ್ಟುಡಿಯೋ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ವೇದಿಕೆ ಅನ್ನೋದು ಆಕಾಶ ಇದ್ದಂಗೆ, ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ. ನಿಜವಾಗ್ಲೂ ಅದರಲ್ಲಿ ನಾನು ಸುಮಾರು ಎಲ್ಲ ಕಡೆ ನೋಡಿರ್ತೀವಿ. ಏನು ಸರ್, ನಾವು ಎಲ್ಲ ಕಡೆ ನೋಡಿರ್ತೀವಿ. ಆದರೆ ನಾವು ಹೊಗಳೋದು ಅಂತಲ್ಲ, ನಮ್ಮ ವಾರ ಸ್ಟುಡಿಯೋ ಏನಿದೆಯೋ ನಿಜವಾಗ್ಲೂ ಬಹಳ ಸ್ಮೂತಾಗಿ ಹೋಗ್ತಾ ಇರುತ್ತೆ, ಯಾವುದೇ ತೊಂದರೆನೂ ಇರೋದಿಲ್ಲ. ನಾವು ಯಾಕೆ ಇದನ್ನೇ ಪ್ರಿಫೇರ್ ಮಾಡ್ತೀವಿ ಅಂತಂದರೆ, ಇಲ್ಲಿ ಸೌಂಡ್ ಇಂಜಿನಿಯರಿಂದ ಹಿಡಿದು ಆಮೇಲೆ ಪೇಷನ್ಸ್ ಅನ್ನೋದು ನಮ್ಮ ತೇಜಸ್ವಿನಿ ಮೇಡಮ್ ಅವ್ರಿಗೆ ತುಂಬ ಇದೆ. ಥ್ಯಾಂಕ್ ಯು ತೇಜಸ್ವಿನಿ ಮೇಡಮ್. ನಿಮ್ಮ ಸಹಕಾರ ಇಲ್ಲ ಅಂದರೆ ಪ್ರತಿ ಮೆಟ್ಲು ಹತ್ಬೋದು, ಆದರೆ ಯಶಸ್ಸು ಅನ್ನೋ ಮೆಟ್ಲು ಹತ್ತಬೇಕಾದ್ರೆ ನಿಮ್ಮಂಥವ್ರು ಕೈ ಹಿಡಿದು ಕರ್ಕೊಂಡು ಹೋದಾಗ ಒಂದು ಸ್ಟುಡಿಯೋ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆದಾಗ, ನನಗೇನೋ ನಾನು ಚಾಮುಂಡೇಶ್ವರಿ ಪ್ರೀಮಿಯಂ ಸ್ಟುಡಿಯೋ ಎಲ್ಲ ಹೋಗ್ತಾ ಇದ್ದಲ್ಲ, ನೋಡ್ತಾ ಇದ್ವಿ, ಅವ್ರು ಡಬ್ಬಿಂಗ್ ಮಾಡ್ತಾ ಇದ್ದೆ, ನೋಡ್ತಾ ಇದ್ದಾಗ ಎಷ್ಟು ಆಮೇಲೆ ಎಪಿಕ್ಡ್ ಆಗಿದಲ್ಲ, ಏನು ಸೌಂಡ್ ಇರಲ್ಲ, ಯಾವ ಸೌಂಡು ಇರಲ್ಲ. ಆಮೇಲೆ ನೋಡಿ, ನಾವು ಹೋದಾಗ ಸಮ್ ಟೈಮ್ ನಾನು ಡಬ್ಬಿಂಗ್ ಮಾಡೋಕೆ ಹೋದಾಗ ನಾವು ಬೆವರ್ತಾ ಇರ್ತೀವಿ. ಇಲ್ಲಿ ಆ ಥರದ್ದೆಲ್ಲ ಏನಿಲ್ಲ. ತುಂಬ ಅದಕ್ಕೆ ನಮಗೆ ಅಂತಲೇ ಏನು ಈ ಒಂದು ಅದಕ್ಕೆ ಹೇಳೋದು, ವಿಷ್ಣು ಸರ್ ಹೆಂಗಿದೆಯೋ ಅವ್ರ ಕೆಲಸಗಳನ್ನು ಅದೇ ಆಗದೆ ಅನ್ನೋದಕ್ಕೆ ನಮ್ಮ ಈ ಹೊರ ಸ್ಟುಡಿಯೋನೇ ಕಾರಣ. ಯಾಕೆಂದರೆ ಎಲ್ಲರೂ ಟೈಮ್ ಕೊಟ್ಬಿಡ್ತಾರೆ, ಬೇಗ ಬನ್ನಿ ಸರ್, ಹಾಗೆಲ್ಲ ಇಲ್ಲ. ಇಲ್ಲಿ ಒಂದು ವ್ಯವಸ್ಥಿತವಾದ ಒಂದು ಮನಸ್ಸಿನವರು ಇದ್ದಾರೆ. ಮುಂದಿನ ದಿನಗಳಲ್ಲಿ ಯಾರೇ ಬೇಕಾದ್ರೂ ನಮ್ಮ ಹೊರ ಸ್ಟುಡಿಯೋದಲ್ಲಿ ತೇಜಸ್ವಿನಿ ಮೇಡಮ್ ಕಾಂಟ್ಯಾಕ್ಟ್ ಮಾಡ್ಬೋದು. ಅವರು ಕೂಡ ಲೈವ್ ಮಾಡ್ತಾ ಇರ್ತಾರೆ. ಇದು ವ್ಯಾಪಾರೀಕೃತ ಅನ್ನೋದಕ್ಕಿಂತ ನಾವು ನಮ್ಮಲ್ಲಿ ಏನಾದರೂ ಕೊಡೋಣ, ನಮ್ಮ ಅಪ್ಪಾಜಿಯವರ ಗುರ್ತಾಗಿ ಏನಾದರೂ ಇರಲಿ ಅಂತ ಒಂದು ಏನು ಹೇಳ್ತಾರೆ, ಒಂದು ಸಿಸ್ಟಮ್ ಮಾಡ್ಕೊಂಡಿದ್ದೀವಿ. ನೀವು ಬಂದಿದ್ದು ನನಗೆ ಬಹಳನೇ ಖುಷಿ ಆಯ್ತು ಸರ್. ಯಾಕೆಂದರೆ ನಿಮ್ಮನ್ನು ನಾವು ಬಹಳ ದಿವಸಗಳಿಂದ ನಾವು ನೋಡ್ತಾನೆ ಇರ್ತೀವಿ. ಇವ್ರಿಗೆ ಅರ್ಪಣೆ ಮಾಡಬೇಕಾದ್ರೆ ಎರಡನೇದು ಅತಿಥಿಯಾಗಿ ನಿಮ್ಮನ್ನೇ ಕರೀಬೇಕು ಅಂತ ನನಗೆ ಹೋದ ವಾರನೇ ನಾವು ಫಿಕ್ಸ್ ಮಾಡ್ಕೊಂಡ್ವಿ. ನೀವು ಬಂದಿದ್ದು ನಮ್ಮ ಭಾಗ್ಯ ಅಂತ ಹೇಳ್ತಾ ಮುಂದಿನ ಗೀತೆಯನ್ನ ನೀವು ಕೇಳ್ಬೋದು. ಆಮೇಲೆ ಇನ್ನೊಂದು ವಿಷಯ ಮೇಡಮ್, ನಾನು ಸುಮಾರು ಸ್ಟುಡಿಯೋಗೆ ಹೋಗಿದ್ದೀನಿ, ಸುಮಾರು ಒಂದು 7-8 ಸ್ಟುಡಿಯೋಗೆ ಹೋಗಿರ್ಬೋದು. ಬಟ್ ಇಲ್ಲಿ ಏನು ಒಂಥರ ಪಾಸಿಟಿವ್ ಎನರ್ಜಿ. ಇನ್ನೊಂದು ಏನಂದ್ರೆ, ಎಷ್ಟೋ ನಾವು ಸ್ಟುಡಿಯೋಗೆ ಹೋದಾಗ ಪ್ರತಿಯೊಂದು AC ಆನ್ ಮಾಡೇ ಇರ್ತಾರೆ. ಅಲ್ಲಿ ನನ್ನ ನರ್ವಸ್ ಆಗ್ತೀನಿ, ನಾನು ಬೇವತ್ ಬಿಡ್ತೀನಿ ನಾನು. ಇಲ್ಲಿ ಸರ್ ನೋಡಿದ್ದಾರೆ ಬಟ್ ಇಲ್ಲಿ ಆ ಥರ ಏನು ಆ ಫೀಲೇ ಇಲ್ಲ. ತುಂಬಾ ಭರವಸೆ ಇಟ್ಟಿದ್ದೀರಾ. ಈ ಒಂದು ಟ್ರಸ್ಟ್ ನ ಖಂಡಿತವಾಗ್ಲೂ ಕಾಪಾಡ್ಕೊಳ್ಳೋಕೆ ಏನೆಲ್ಲ ಮಾಡೋಕ್ಕಾಗುತ್ತೋ ಅದನ್ನ ವಾರ ಸ್ಟುಡಿಯೋ ಕಡೆಯಿಂದ ನಾವು ಖಂಡಿತವಾಗ್ಲೂ ಮಾಡ್ತೀವಿ ಸರ್. ಥ್ಯಾಂಕ್ ಯು ಸೋ ಮಚ್. ನಾವು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಒಂದೇ, ವಾರ ನಮ್ಮ ಹೇಳ್ತಾ ಇದ್ದಲ್ಲ, ಪ್ರತಿ ವಾರ ನಿಮಗಾಗಿ ಅಂತ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಭೆ ನೆನಪಿಗಾಗಿ ಬರೀ ವಿಷ್ಣುವರ್ಧನ್ ಸರ್ ಅವರ ಹಾಡುಗಳನ್ನೇ ಹಾಡ್ತಾ ಅವರಿಗೆ ನಮನ ಸಲ್ಲಿಸಬೇಕು ಅಂತಂದ್ರೆ ನಿಮ್ಮ ಸಹಕಾರ ತುಂಬಾ ಮುಖ್ಯ ಆಗುತ್ತೆ. ಪ್ರತಿ ವಾರ ನೀವು ಅದನ್ನ ಮಾಡ್ಕೊಡ್ತೀರಾ? ಖಂಡಿತ. ದಟ್ಸ್ ಅ ಪ್ರಾಮಿಸ್. ನೆಕ್ಸ್ಟ್ ಪ್ರಾಮಿಸ್ ಮೀನ್ಸ್ ಅ ಪ್ರಾಮಿಸ್. ಯಾರು ಇರ್ಲಿ ಇಲ್ದಾರ ಹೋಗ್ಲಿ ಅಂತಾನು ಹೇಳ್ಬಿಟ್ಟಿರ್ತೀವಿ, ಕೆಲವು ಟೈಮಲ್ಲಿ ಇರ್ತೀವಿ. ಖಂಡಿತವಾಗ್ಲೂ ಯಾವಾಗ್ಲೂ ಇರಬೇಕು ನಮ್ಮ ಜೊತೆ ಅನ್ನೋದೇ ನಮ್ಮ ಒಂದು ವಿನಂತಿ. ಸೊ ನೆಕ್ಸ್ಟ್ ಸಾಂಗ್ ಮಾಮರವೆಲ್ಲೋ ಕೋಗಿಲೆ ಅಲ್ಲೋ. ಸೂಪರ್ ಸೆಲೆಕ್ಷನ್ ಸರ್, ಪ್ಲೀಸ್. ಥ್ಯಾಂಕ್ ಯು. ಕ್ಯಾರಿ ಆನ್.
ಮಾಮರವೆಲ್ಲೋ ಕೋಗಿಲೆಯಲ್ಲೋ ಈ ಸ್ನೇಹ ಸಂಬಂಧ ಎಲ್ಲಿಯದು ಈ ಅನುಬಂಧ ಮಾಮರವೆಲ್ಲೋ ಕೋಗಿಲೆಯಲ್ಲೋ ಮಾಮರವೆಲ್ಲೋ ಕೋಗಿಲೆಯಲ್ಲೋ ಈ ಸ್ನೇಹ ಸಂಬಂಧ ಎಲ್ಲಿಯದೋ ಈ ಅನುಬಂಧ ಸೂರ್ಯನು ಎಲ್ಲೋ ತಾವರೆಯಲ್ಲೋ ಕಾಣಲು ಕಾತರ ಕಾರಣವೇನು ಚಂದಿರನೆಲ್ಲೋ ನೈದಿಲೆಯಲ್ಲೋ ನೋಡಲು ಹರಡುವ ಸಡಗರವೇನು ಎಲ್ಲೇ ಇರಲಿ ಹೇಗೆ ಇರಲಿ ಕಾಣುವ ಆಸೆ ಈತಕು ಏನು ಮಾಮರವೆಲ್ಲೋ ಕೋಗಿಲೆಯಲ್ಲೋ ಮಾಮರವೆಲ್ಲೋ ಕೋಗಿಲೆಯಲ್ಲೋ ಈ ಸ್ನೇಹ ಸಂಬಂಧ ಎಲ್ಲಿಯದೋ ಈ ಅನುಬಂಧ ಹುಣ್ಣಿಮೆಯಲ್ಲಿ ಕಣ್ಣನೆ ಗಾಳಿ ಬೀಸಲು ನಿನ್ನ ನೆನಪಾಗುವುದು ದಿನರಾತ್ರಿಯಲಿ ಏಕಾಂತದಲ್ಲಿ ಏಕೋ ಏನೋ ನೋವಾಗುವುದು ಬಯಕೆಯ ತುಂಬಿ ಆಸೆಯ ತುಂಬಿ ಎದೆಯನ್ನು ಕೊರೆದು ಕಾಡುವುದೇನು ಮಾಮರವೆಲ್ಲೋ ಕೋಗಿಲೆಯಲ್ಲೋ ಮಾಮರವೆಲ್ಲೋ ಕೋಗಿಲೆಯಲ್ಲೋ ಈ ಸ್ನೇಹ ಸಂಬಂಧ ಎಲ್ಲಿಯದೋ ಈ ಅನುಬಂಧ ಈ ಸ್ನೇಹ ಸಂಬಂಧ ಎಲ್ಲಿಯದೋ ಈ ಅನುಬಂಧ. ಲವ್ಲಿ ಸಿಂಗಿಂಗ್ ಸರ್, ಸೂಪರ್. ಥ್ಯಾಂಕ್ ಯು. ರಾಜನ್ ನಾಗೇಂದ್ರ ಸರ್ ಅವರಿಗೆ ನಾವು ಇವತ್ತು ಆಭಾರಿಯಾಗಿರಬೇಕು ನಿಜವಾಗ್ಲೂ. SP ಬಾಲಸುಬ್ರಹ್ಮಣ್ಯಂ ಅವರಂತೂ ಈಗ ಸರ್ ಕಣದಲ್ಲೂ ಅನುಭವಿಸಿ, ನನಗಂತೂ ವಿಷ್ಣು ಸಾರೇ ಹಾಡ್ದಂಗೆ ಅನ್ನಿಸ್ತಾ ಇತ್ತು. ಕೆಲವು ಅಲ್ಲ, ನೀವು ಹಾಡಬೇಕಾದ್ರೂ ಕೂಡ ಬಹಳ ಒಂದು ಏನು ಹೇಳ್ತಾರೆ ಇನ್ವಾಲ್ವ್ಮೆಂಟ್ ಅನ್ನೋದು ತುಂಬ ಇತ್ತು. ಪ್ರತಿಯೊಬ್ಬರಿಗೂ ಬೇಕು ಇವತ್ತಿನ ದಿವಸ. ಅದಿಲ್ಲ ಅಂತಂದರೆ ಯಾವುದೇ ರೀತಿಯಾದಂಥ ಸಾಧನೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ, ಮೇಡಮ್ ಡೈರೆಕ್ಟಾಗಿ ಮುಂದಿನ ಗೀತೆನ ಹಾಡ್ಬಿಡೋಣ. ಯಾಕಂದರೆ ಹೌದು ಸರ್, ನಮ್ಮ ಕಲಾವಿದರಿಗೆ ಯಾವಾಗಲೂ ಒಂದು ಜೋಶ್ ಇರಬೇಕು ಅಂತಂದರೆ ಯಾವಾಗಲೂ ಲಾಲಿ ಆಡ್ತಾ ಇರಬೇಕು. ಈ ಹಾಡು ತುಂಬಾ ಫೇಮಸ್ ಅನ್ಸುತ್ತೆ. ಕೂತ್ಕೊಂಡೇ ಕುಡಿಬೋದು ಸರ್, ಬನ್ನಿ. ಈ ಹಾಡು ತುಂಬಾ ಫೇಮಸ್ ಅಲ್ವಾ ಸರ್ ಇದು? ಜೋಜೋ ಲಾಲಿ. ಹೌದು, ಚಿನ್ನ ನಿನ್ನ ಮುದ್ದಾಡಿವೆ ಅಂತ ಅನ್ಸುತ್ತೆ ಮೋಸ್ಟ್ಲಿ. ಯಾವ ಸಿನಿಮಾದು ಅಂತ ನನಗಂತೂ ಗೊತ್ತಿರುತ್ತೆ, ಬಟ್ ಆನಂದ್ ಸರ್ ಯಾವುದು ಅಂತ ಕೇಳೋಣ. ಕೂತ್ಕೊಳ್ಳಿ ಸರ್. ಹಾಗೆ ಇವರು ಟ್ರ್ಯಾಕ್ನ ಏನೋ ಸಮಸ್ಯೆ ಇರೋದ್ರಿಂದ ಮುಂದಿನ ಗೀತೆಗಳನ್ನು ಹಾಡೋಣ ಅಂತ ಹೇಳ್ತಾ ಇದ್ದಾರೆ.
ಸೊ ನಾವು 101 ನೆನಪು ಅಂತಲೇ ಕೇಳೋಣ. ಇರಲಿ, ಒಂದೊಂದು ಟೈಮಲ್ಲಿ ಏನಾಗುತ್ತೆ, ಕೆಲವು ಕಾರ್ಯಕ್ರಮಗಳಲ್ಲಿ ನೀವು ಕೊಟ್ಟಂಥ ಆಗಲಿ ಅಥವಾ ನಾವು ಸೆಲೆಕ್ಷನ್ ಮಾಡೋದಂತಾಗಲಿ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇರುತ್ತೆ. ದಯವಿಟ್ಟು ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಭಕ್ತರು ಸಹಕರಿಸ್ತಾರೆ ಅಂತ ಹೇಳ್ತಾ, ನೀವೇನು ಅನ್ಯತಾ ಭಾವಿಸಬೇಡಿ, ಆರಾಮಾಗಿ ಚೆನ್ನಾಗಿ ಆಡಿ ಸರ್. 101 ನೆನಪನ್ನೇ ಆಡ್ತೀರಾ? ಓಕೆ ಸರ್, ಮಾಡ್ತೀನಿ. ರೆಡಿನಾ ಸರ್? ದಯವಿಟ್ಟು ರೆಡಿ ಮಾಡಿ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ಸಿಂಧೂರ ಬಿಂದು ನಗಲಮ್ಮ ಎಂದು ಎಂದೆಂದು ಇರಲಮ್ಮ ಈ ದಿವ್ಯ ಬಂದ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ಒಲವೆಂಬಲತೆಯು ತಂದಂತಹೋ ಮುಡಿಯೇರಿ ನಲಿವು ಮುಡಿಚಾರೆನೋ. ಕೈಗೂಡಿದಾಗ ಕಂಡಂತ ಕನಸು ಅದೃಷ್ಟದಾಟ ತಂದಂತ ಸೊಗಸು. ಪ್ರೀತಿ ನಗುತ್ತಿರಲಿ ಬಾಳು ಬೆಳಗಿರಲಿ, ಪ್ರೀತಿ ನಗುತ್ತಿರಲಿ ಬಾಳು ಬೆಳಗಿರಲಿ, ನೀವೆಂದು ಇರಬೇಕು ಸಂತೋಷದಿಂದ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ತುಟಿ ಮೇಲೆ ಬಂದಂತ ಮಾತೊಂದೆ ಒಂದು, ಎದೆಯಲ್ಲಿ ಉಳಿದಿದ್ದು 301. ಮೂರು ಗಂಟಲ್ಲಿ ಬಾಳ ನಂಟು ಕೇಳಿ ಪಡೆದಾಗ ಸಂತೋಷ ಉಂಟು. ನಿಮ್ಮ ಹರುಷದಲ್ಲಿ ನನ್ನ ಉಸಿರಿರಲಿ, ನಿನ್ನ ಹರುಷದಲ್ಲಿ ನನ್ನ ಉಸಿರಿರಲಿ, ನನ್ನೆಲ್ಲ ಹಾರೈಕೆ ಹಾಡಿನಿಂದ. ನೂರೊಂದು ನೆನಪು
ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ ಸಿಂಧೂರ ಬಿಂದು ನಗಲಮ್ಮ ಎಂದು ಎಂದೆಂದು ಇರಲಮ್ಮ ಈ ದಿವ್ಯ ಬಂದ ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ ಆನಂದದಿಂದ ಆನಂದದಿಂದ. ಅದಕ್ಕೆ ಆನಂದ್ ಅವರಿಂದನೇ ಬಂದ್ಬಿಡ್ತು. ಮಧ್ಯ ಪಾಪ ಸ್ವಲ್ಪ ಎಮೋಷನ್ ಆದ್ರಿ, ಗೊತ್ತಾಯ್ತು, ವಯಸ್ಸಲ್ಲೇ ಗೊತ್ತಾಗ್ಬಿಡುತ್ತೆ ನಮಗೆ. ಸೊ ನೋಡಿ, ಹಾಡೋಕ್ಕಿಂತ ಮುಂಚೆ ಚಪ್ಪಾಳೆ ಬರಬೇಕು ಅಂದರೆ ಕನ್ನಡ ತಾಯಿಯ ಒಂದು ಇದೇ ಬಂದ್ಬಿಡ್ತು, ಸೌಂಡೇ ಬಂತು. ನಿಜ ಸರ್. ಅದಕ್ಕೋಸ್ಕರ ವೀಕ್ಷಕರೇ, ಏನೇ ಆಗಬೇಕಾದ್ರೂ ಭಗವಂತನ ಇಚ್ಛೆ ಇರುತ್ತೆ. ಅದು ಯಾವ್ದಾರ ಆಗಲಿ, ಅದು ಒಳ್ಳೇದಾಗಲಿ ಕೆಟ್ಟದ್ದಾಗಲಿ ಭಗವಂತನಲ್ಲೇ ಇರುತ್ತೆ. ಮೇಡಮ್, ನಿಮ್ಮ ಓಟ್ ಇದು. ಎಸ್ ಸರ್, ನೀರು ಕುಡಿಬಿಡಿ ಇವತ್ತು ಸ್ವಲ್ಪ. ಅದಕ್ಕೆ ಯಾವಾಗಲೂ ನಾವು ಹೇಳ್ತಾ ಇರ್ತೀವಿ, ಒಳ್ಳೆಯದನ್ನು ಅಂದ್ಕೊಳ್ಳೋದಲ್ಲ, ಒಳ್ಳೆಯದನ್ನು ಮಾಡೋದು ಅಂತ. ಅದಕ್ಕೆ ನಾವು ಯಾವಾಗ ಒಳ್ಳೆಯ ಕೆಲಸಗಳನ್ನ ಅನ್ಕೊತಾ ಇರ್ತೀವೋ ಖಂಡಿತ ಒಳ್ಳೇದಾಗಲ್ಲ. ಆರಾಮಾಗಿ ಆಡಿ. ಏನಾದರೂ ನಿಮಗೆ ತೊಂದರೆ ಆಯಿತು ಅಂದರೆ ಹೇಳಿ, ಖಂಡಿತ ಸರಿ ಮಾಡಿ. ಏನಿರಲಿ, ನಾವು ಅವ್ರಿಗೆ ಅರ್ಪಣೆ ಮಾಡ್ತಾ ಇದ್ದೀವಿ. ಯಾವುದೋ ಕಾಂಪಿಟೇಷನ್ ಅಲ್ಲ, ಏನಿಲ್ಲ, ಅವ್ರಿಗೆ ಅರ್ಪಣೆ ಮಾಡ್ತಾ ಇದ್ವಿ. ನಮಗೆ ಬಂದಂತಂದು ಅರ್ಪಣೆ ಮಾಡ್ತೀವಿ. ದಯವಿಟ್ಟು ಸರ್. ಸೆಕೆಂಡ್ ಗೆಸ್ಟ್ ಆಗಿ ಬಂದಿರ್ತಕ್ಕಂಥ ನಿಮಗೆ ಇದು ಪ್ರೌಡ್ ಫೀಲ್ ಆಗಿರ್ಬೇಕು ಆಕ್ಚುಲಿ ಹೇಳ್ಬೇಕಂತ. ಖಂಡಿತ ಖಂಡಿತ. ಸರಿ ಸರ್, ನೆಕ್ಸ್ಟ್ ಸಾಂಗ್ ತುಂಬಾ ಎಲ್ಲರಿಗೂ ಫೇವ್ರೇಟ್, ಅಚ್ಚುಮೆಚ್ಚಿನ ಸಾಂಗು ಕನ್ನಡವೇ ನಮ್ಮಮ್ಮ. ಕನ್ನಡದ ಸಿದ್ಧ ಹಾಡುವುದಕ್ಕೆ ಎದ್ದ, ಕನ್ನಡಕ್ಕೆ ಇವನು ಸಾಯದ ಕುಸಿದ್ದ. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ, ಮಾತಾಡೋ ದೇವರಿವಳು, ನಮ್ಮ ಕಾಪಾಡೋ ಗುರುವಳು. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ, ನಲಿದಾಡೋ ನೀರಿವಳು, ನಾವು ಉಸಿರಾಡೋ ಕಾಡಿವಳು. ಬರೆಯೋರ ತವರೂರು, ನಡೆಯೋರ ಹಿರಿಯೂರು, ನಟಿಸೋರ ನವಿಲೂರು, ನುಡಿಯೋರ ಮೈಸೂರು. ಕೂಡಿದರೆ ಕಾಣುವುದು, ಎದೆ ತುಂಬ ಹಾಡಾಗುವುದು. ಮಧುರ ಮಧುರ ಇದು ಅಮರ ಅಮರ ಇದು ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ, ಮಾತಾಡೋ ದೇವರಿವಳು, ನಮ್ಮ ಕಾಪಾಡೋ ಗುರುವಳು. ಈ ಭಾಷೆ ಕಲಿಯೋದು ಬೆಣ್ಣೆಯ ತಿಂದಂತೆ, ನಮ್ಮ ಭಾಷೆ ಬರೆಯೋಕೆ ಕಲಿಸೋರೆ ಬೇಡಂತೆ. ಹಾಡಿದರೆ ತಿಳಿಯುವುದು, ಮೈ ತುಂಬ ಓಡಾಡುವುದು. ಸರಳ ಸರಳ ಇದು ವಿರಳ ವಿರಳ ಇದು ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ, ಮಾತಾಡೋ ದೇವರಿವಳು, ನಮ್ಮ ಕಾಪಾಡೋ ಗುರುವಳು.
ಅಭಿಮಾನಂತೆ ದುರಭಿಮಾನ ವಿಷವಂತೆ ಸಹಿಸೋರು ನಾವಂತೆ ನಿರ್ಅಭಿಮಾನ ಬೇಡಂತೆ ಕನ್ನಡತಿ ಆಜ್ಞೆಯಿದು ಅವಳದೆಯ ಹಾಡು ಇದು ಅವಳ ಬಯಕೆ ಇದು ನಮಗೆ ಅರಕೆ ಇದು ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ಮಾತಾಡೋ ದೇವರಿವಳು ನಮ್ಮ ಕಾಪಾಡೋ ಗುರುಯುವಳು ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ನಲಿದಾಡೋ ನೀರಿವಳು ನಾವು ಸಿದಾಡೋ ಕಾಡಿವಳು ಸಿದ್ಧವೋ ಕನ್ನಡಕ್ಕೆ ಸಾಯಲು ಸಿದ್ಧವೋ ಬಲ್ಲವೋ ಕನ್ನಡಕ್ಕೆ ಬಾಳಲು. ಬ್ಯೂಟಿಫುಲ್ ಸಿಂಗಿಂಗ್ ಸರ್. ಥ್ಯಾಂಕ್ ಯು. ಕನ್ನಡ ಜಲ ಭಾಷೆ ನುಡಿಗೆ ಒತ್ತು ಕೊಡ್ತಾ ಇದ್ದಂಥವರಲ್ಲಿ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅಪ್ಪಾಜಿಯವರು ಮೊದಲಿಗರು ಅಂತ ಹೇಳ್ಬೋದು, ಕೆಲವರಲ್ಲಿ ಅವರು ಪ್ರಮುಖವಾದವರು ಅಂತ ಹೇಳ್ಬೋದು. ನಿಮ್ಮ ಅನುಭವದಲ್ಲಿ ಯಾವತ್ತಾದರೂ ನೀವು ವಿಷ್ಣು ಸರ್ನ ಭೇಟಿ ಆಗಿದ್ದೀರಾ? ಒಂದೇ ಒಂದು ಸರಿ ಆಗಿದೆ ಸರ್. ಯಾವಾಗ ಅಂತ ತಿಳಿಸ್ಬೋದು? ಭಾಳ ವರ್ಷಗಳಾಯ್ತು ಸರ್. ನಾನು PUC ಹೋಗ್ತಾ ಇದ್ದೆ. ಓದ್ಬೇಕಾದ್ರೆ ಅಚಾನಕ್ಕಾಗಿ ನಾವು ಗಾಂಧಿನಗರ ಕಡೆ ಹೋಗ್ತಾ ಇದ್ದೋ, ನಾನು ನನ್ನ ಸ್ನೇಹಿತರಲ್ಲ. ಸೊ ಅಚಾನಕ್ಕಾಗಿ ಅಲ್ಲಿ ಸಿಕ್ಕಿದ್ರು, ಫೋಟೋನು ಕೂಡ ತೆಗೆಸ್ಕೊಂಡು, ಬಟ್ ಏನು ಅದು ಉಳಿಸ್ಕೊಳಕ್ಕಾಗಲಿಲ್ಲ. ಅದು ಯೋಗ್ಯತೆಯೂ ನಮ್ಗಿಲ್ಲ ಅನ್ಕೊಂಡ್ಬಿಟ್ಟು. ಫೋಟೋ ನಿಮ್ಮ ಹತ್ರ ಇಲ್ಲ ಅಂತಲ್ಲ? ಫೋಟೋ ಇಲ್ಲ ಸರ್. ಎದೆಯಲ್ಲಿ ನಿಮ್ಮ ಅಚ್ಚೊತ್ತು ಅದು ಇದೆ ಸರ್, ರಕ್ತದ ಕಣಕಣದಲ್ಲೂ ಇದೆ ಸರ್. ಆ ಅನುಭವನೇ ಹಂಚ್ಕೊಂಡ್ರಲ್ಲ, ಗಾಂಧಿನಗರದಲ್ಲಿ ಓಡಾಡ್ತಾ ಇದ್ದಾಗ ನಿಮ್ಮನ್ನು ಭೇಟಿ ಆಗಿದ್ದೀರಾ ಅಂತ ಹೇಳ್ತಾ. ಆ್ಯಕ್ಚುಲಿ ನಾವು ಪ್ರತಿ ಸರಿ ಹೋಗ್ತಿರೋ ಸರ್. ಶನಿವಾರ ಅಂದರೆ ನಮ್ಗೆ ಹಾಫ್ ಡೇ ಇರ್ತಾ ಇತ್ತು ಕಾಲೇಜು. ಓಕೆ, ಯಾವ ಕಾಲೇಜಲ್ಲಿ ಓದಿತ್ತಾವು ಸರ್? ನಾನು KLE ರಾಜಾಜಿನಗರ. ಸೂಪರ್. ಸೊ ಅಲ್ಲಿ ಓದ್ಬೇಕಾದ್ರೆ ಹಂಗಿಂದ ನಾನು ನಮ್ಮ ಫ್ರೆಂಡ್ಸ್ ಪಾಪ ಸಿಗ್ಬೋದು, ಪಾಪ ನಮ್ಮ ದಾದ ಸಿಗ್ತಾರೆ ಅದೇ ಮೂಡಲ್ಲಿ ಹೋಗ್ಬೇಕಾದ್ರೆ ಅದೇನು ಹೇಳ್ತಾರಲ್ಲ, ಕಲ್ಲು ಹೊಡಿತಾ ಇದ್ರೆ ಯಾವುದೋ ಒಂದು ಕಲ್ಲಿಗೆ ಹಣ್ಣು ಬಿಡುತ್ತೆ ಆಗುತ್ತೆ ಅಂತ. ಓಕೆ. ಸೊ ಅದು ಒಂದು ದಿನ ಸಿಕ್ಕಿದ್ರು, ಫೋಟೋನು ತೆಗೆಸ್ಕೊಂಡು, ಬಟ್ ಅದು ಉಳಿಸ್ಕೊಳಕ್ಕಾಗಲಿಲ್ಲ. ತೊಂದರೆ ಇಲ್ಲ. ಆದ್ರೂ ನೀವು ಅದೃಷ್ಟವಂತರೇ. ಆ ನೋವಿದೆ ಮೇಡಮ್. ಫೋಟೋ ಜೊತೆಲಾದ್ರೂ ನೋಡಿದಿರಲ್ಲ, ಮಾತಾಡಿದಿರಲ್ಲ. ಇಲ್ಲ, ಹೇಳಿದ್ರು ಬನ್ನಿ ಬಾಪ ಅಂತೆಲ್ಲ ಕಳೆದು ನನ್ನ ಸ್ನೇಹಿತನೆಲ್ಲ ಇದು ಮಾಡ್ಕೊಂಡು ಫೋಟೋ ತೆಗೆಸ್ಕೊಂಡ್ರು, ಬಟ್ ಅದು ಉಳಿಸ್ಕೊಳ್ಳಿಲ್ಲ. ಅದು ಏನು ಹೇಳೋದು ಗೊತ್ತಾಗ್ತದೆ. ಅಂಡ್ ಸರ್, ವಿಷ್ಣುವರ್ಧನ್ ಸರ್ ಬಂದು ಹೇಗೆ ಅಂತಂದ್ರೆ, ಈಸ್ ವೆರಿ ಡೌನ್ ಟು ಅರ್ತ್ ಪರ್ಸನ್. ಆ ಒಂದು ಆಟಿಟ್ಯೂಡ್ ಇರುತ್ತಲ್ಲ, ಕೆಲವರು ಏನು ಇಲ್ಲ ಅಂದ್ರೂ ನಾನೇ ಗ್ರೇಟ್ ಅಂತ ತೋರಿಸ್ಕೊಳ್ತಾರೆ. ಆದ್ರೆ ಅಷ್ಟು ದೊಡ್ಡ ವ್ಯಕ್ತಿ, ಅಷ್ಟು ಒಳ್ಳೆ ಒಂದು ಆಕ್ಟರ್ ಆಗಿದ್ದು, ತುಂಬಾ ಸಿಂಪಲ್ ಆಗಿ ಎಲ್ಲರೂ ಈಕ್ವಲ್ ಆಗಿ ಟ್ರೀಟ್ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿ ಎಲ್ಲರ ಮನಸ್ಸಲ್ಲೂ ಇದ್ದಾರೆ ಸರ್. ನಿಮ್ಮ ಜೀವನದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಎಷ್ಟು ಪ್ರಭಾವ ಬೀರಿದ್ದಾರೆ ಅಂತ ಹೇಳ್ಬೋದಾ? ಮಾಮೂಲಿ ರಿಪೀಟೆಡ್ ಎಲ್ಲರೂ ಕಣಕಣದಲ್ಲಿ ಅಂತ ಹೇಳ್ತಾರೆ, ಲೈಫಲ್ಲಿ ಅಂತ. ನಿಮ್ಮ ಜೀವನದಲ್ಲಿ ಪ್ರತ್ಯೇಕವಾಗಿ ಎಷ್ಟು ಪ್ರಭಾವ ಬೀರಿದ್ದಾರೆ ಅವರು? ಸರ್ ಅಂದರೆ ನಾನು ಕಾಲಕ್ರಮೇಣ ಅವ್ರನ್ನ ನೋಡ್ತಾ ಕಲ್ತ್ಕೊಂಡ್ಬಂದಿದ್ದೇನೆಂದರೆ, ಯಾರು ಕೈಯಲ್ಲಿ ಆಗ್ತಾ ಇಲ್ಲ. ಇನ್ ಕೇಸು ಒಂದು ಸಣ್ಣದು ಒಂದು ಊಟ ಇರ್ಬೋದು, ಅಥವಾ ಬಟ್ಟೆ ಅಥವಾ ಯಾವುದೇ ಇರ್ಬೋದು ಸರ್, ಅವ್ರ ಕೈಲಿ ಅದು ತೊಗೊಳಕ್ ಆಗ್ತಾ ಇಲ್ಲ ಅಂದಾಗ ನಮ್ಮ ಕೈಲಾದಷ್ಟು ಅಷ್ಟು ಪ್ರಭಾವ ಬೀರಿದ್ದಾರೆ ಅಂತಂದ್ರೆ ಖಂಡಿತ ಸರ್. ಅದು ಸಣ್ಣ ಪುಟ್ಟ ಸೇವೆಗಳನ್ನ ಮಾಡುವಂತದ್ದು ನಿಮಗೆ ತುಂಬಾ ಇಷ್ಟ ಆಗಿ ಪ್ರಭಾವ ಬೀರಿದ್ದಾರೆ ಅಂತ. ಅದನ್ನ ಕಲ್ತ್ಕೊಂಡಿದ್ದೆ ನಾನು ಅವರಿಂದ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಬಹಳ ಸಂತೋಷ ಆಯ್ತು ಸರ್. ಓವರ್ ಟು ಯು ಮ್ಯಾಮ್. ಎಸ್, ನೆಕ್ಸ್ಟ್ ಸಾಂಗ್ ರೆಡಿನಾ ಸರ್? ಸರಿ. ಊರು ಹೇಗೆಂದು ಊರ ಜನ ಹೇಗೆಂದು. ಎಸ್, ನಿಮಗೆ ಗೊತ್ತಿದೆಯಾ ಊರು ಹೇಗೆ ಜನರು ಹೇಗೆ ಅಂತ? ಸರ್ ಕಲ್ಸ್ಬಿಟ್ಟಿದ್ದಾರೆ ಸರ್. ಹಾಗಾದ್ರೆ ಅದನ್ನೇ ನೀವು ಅನುಭವವಾಗಿ ಹಾಡ್ತೀರಾ ಅಂತ ಆಯ್ತು. ಥ್ಯಾಂಕ್ ಯು ಸರ್. ಓವರ್ ಟು ಯು ಸರ್. ಊರ ಜನರು ಹೇಗೆಂದು ಇಂದು ಅರಿತೆ ನನ್ನ ಅಣ್ಣಯ್ಯ. ಊರೆಂದು ಊರ ಜನರು ಹೇಗೆಂದು ಇಂದು ಅರಿತೆ ನನ್ನ ಅಣ್ಣಯ್ಯ. ಇಂಥ ಜನರ ನಡುವೆ ಬಾಳೋದು ಹೇಗೆಂದು ತಿಳಿದೆ ನನ್ನ ಅಕ್ಕಯ್ಯ. ಇಂಥ ಜನರ ನಡುವೆ
ಬಾಳೋದು ಹೇಗೆಂದು ತಿಳಿದೆ ನನ್ನ ಕೈಯ ಊರು ಹೇಗೆಂದು ಊರ ಜನರು ಹೇಗೆಂದು ಇಂದು ಅರಿತೆ ನನ್ನ ಅಣ್ಣಯ್ಯ ತಿಳಿದೆ ನನ್ನ ಕೈಯ ಮಾವಿನ ವಟಿಯಿಂದ ಮಾವಿನ ಮರ ಹುಟ್ಟು ಕಾಲವು ಎಂದು ಹೋಯಿತು ಮಾವಿನ ವಟಿಯಿಂದ ಮಾವಿನ ಮರ ಹುಟ್ಟು ಕಾಲವು ಎಂದು ಹೋಯಿತು ಮಾವಿನ ಹಣ್ಣಿನಲ್ಲಿ ಬೇವಿನ ಕಹಿ ತುಟಿ ಕೊಲ್ಲುವ ಕಾಲ ಬಂದಿತು ಮಾವಿನ ಹಣ್ಣಿನಲ್ಲಿ ಬೇವಿನ ಕಹಿ ತುಟಿ ಕೊಲ್ಲುವ ಕಾಲ ಬಂದಿತು ಇಂಥ ಕಲಿದಾರದಾಗ ಇಂಥ ಜನ ಬಾಳುವಾಗ ಓಹೋ ಇಂಥ ಕಲಿಗಾಲದಾಗ ಇಂಥ ಜನ ಬಾಳುವಾಗ ಮಳೆಗೆ ಭೂಮಿಗೆ ಬಂದೀತು ಋತುವೆಲ್ಲ ಹಿಂದೆ ಮುಂದೆ ಆಯಿತು ಊರು ಹೇಗೆಂದು ಊರ ಜನರು ಹೇಗೆಂದು ಇಂದು ಅರಿತೆ ನನ್ನ ಅಣ್ಣಯ್ಯ ಈ ಊರು ಹೇಗೆಂದು ಊರ ಜನರು ಹೇಗೆಂದು ಇಂದು ಅರಿತೆ ನನ್ನ ಅಣ್ಣಯ್ಯ ಇಂಥ ಜನರ ನಡುವೆ ಬಾಳೋದು ಹೇಗೆಂದು ತಿಳಿದೆ ನನ್ನ ಕೈಯ ಇಂಥ ಜನರ ನಡುವೆ ಬಾಳೋದು ಹೇಗೆಂದು ತಿಳಿದೆ ನನ್ನ ಕೈಯ ಊರು ಹೇಗೆಂದು ಊರ ಜನರು ಹೇಗೆಂದು ಇಂದು ಅರಿತೆ ನನ್ನ ಅಣ್ಣಯ್ಯ ತಿಳಿದೆ ನನ್ನ ಕೈಯ ಎಂಡೀರ ಅಡ್ಡ ಕಂಡು ಬೇರೇನು ಕಾಣೋದಿಲ್ಲ ಎಂಡೀರ ಅವರ ದೇವರು ಎಂಡೀರ ಅಂದ ಕಂಡು ಬೇರೇನು ಕಾಣೋದಿಲ್ಲ ಎಂಡೀರ ಅವರ ದೇವರು ಸಾಕಿದ ಅಪ್ಪ ಅಮ್ಮ ಇನ್ನೇಕೆ ಬೇಕು ತಮ್ಮ ಯಾರನ್ನು ಅವರು ಕಾಣರು ಸಾಕಿದ ಅಪ್ಪ ಅಮ್ಮ ಇನ್ನೇಕೆ ಬೇಕು ತಮ್ಮ ಯಾರನ್ನು ಅವರು ಕಾಣರು 10 ಅವತಾರವೇನು 100 ಅವತಾರವೇನು 10 ಅವತಾರವೇನು 100 ಅವತಾರವೇನು ಸಂಸಾರ ಉದ್ಧಾರವಾದೀತೆ ಈ ಸ್ವಾರ್ಥ ಗುಣನಾಶವಾದೀತೆ ಊರು ಹೇಗೆಂದು ಊರ ಜನರು ಹೇಗೆಂದು ಇಂದು ಅರಿತೆ ನನ್ನ ಅಣ್ಣಯ್ಯ ನಮ್ಮ ಊರು ಹೇಗೆಂದು ಊರ ಜನರು ಹೇಗೆಂದು ಇಂದು ಅರಿತೆ ನನ್ನ ಅಣ್ಣಯ್ಯ ಇಂಥ ಜನರ ನಡುವೆ ಬಾಳೋದು ಹೇಗೆಂದು ತಿಳಿದೆ ನನ್ನ ಕೈಯ ಇಂಥ ಜನರ ನಡುವೆ ಬಾಳೋದು ಹೇಗೆಂದು ತಿಳಿದೆ ನನ್ನ ಕೈಯ ಊರು ಹೇಗೆಂದು ಊರ ಜನರು ಹೇಗೆಂದು ಇಂದು ಅರಿತೆ ನನ್ನ ಅಣ್ಣಯ್ಯ ತಿಳಿದೆ ನನ್ನ ಕೈಯ ಸೂಪರ್ ಸರ್ ಸೂಪರ್. ಥ್ಯಾಂಕ್ ಯು. ಆದರೆ ನನಗೆ ಅನಿಸಿದ ಪ್ರಕಾರ ಸರ್ ತುಂಬ ಇನ್ವಾಲ್ವ್ ಆಗ್ತಾರೆ, ಎಮೋಷ್ನಲ್ ಆಗ್ತಾರೆ ಅಂತ ನಾನು ಭಾವಿಸಿದ್ದೀನಿ. ಯಾಕೆಂದರೆ ಇಲ್ಲಿ ಸ್ವರಗಳಾಗಲಿ ಶ್ರುತಿಗಳಾಗಲಿ ಆ ಕಡೆ ಈ ಕಡೆ ಹೋಗುತ್ತೆ ಅಂದಾಗ ನಮ್ಮ ಮನಸ್ಸಿನ ಒಂದು ಭಾವನೆ ಇರುತ್ತಲ್ಲ, ತುಂಬ ನಾವು ಅವ್ರನ್ನ ತೊಗೊಂಡ್ಬಿಟ್ಟಿರ್ತೀವಿ. ಸರ್ ತೋಳಿದವ್ರು ನೀರು ಕುಡಿ. ಸೊ ಆ ಥರ ಇರೋದ್ರಿಂದ ನಮಗೂ ಆ ಥರನೇ ಆಗುವಂತಹ ಸ್ಥಿತಿಗಳಿದ್ದಾಗ ನಮ್ಮನ್ನು ನಾವು ಕಂಟ್ರೋಲ್ ಮಾಡ್ಕೊತ, ಯಾಕೆಂದರೆ ಜನ ನಿಮ್ಮನ್ನು ಇವಾಗ ತುಂಬ ಚೆನ್ನಾಗಿ ತೊಗೊಂಡ್ಬಿಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ನೀವು ವಿಷಯಗಳನ್ನು ತಿಳಿಸ್ತಾ ಇದ್ದೀರಿ ಅನ್ನೋದು ಬಹಳ ಖುಷಿ ಆಗುತ್ತೆ. ಓವರ್ ಟು ಯು ಮ್ಯಾಮ್. ಎಸ್ ಸರ್, ತುಂಬ ಇಮೋಷ್ನಲಿ ಲೈನ್ಸಲ್ಲಿ ಮುಳುಗೋಗಿದ್ರಿ ಅನ್ಸುತ್ತೆ. ಹಾಡು ತುಂಬ ಚೆನ್ನಾಗಿ ಹಾಡ್ತೀರಾ, ತುಂಬ ಚೆನ್ನಾಗಿ ಬಂತು ಸರ್. ಆ್ಯಂಡ್ ನೆಕ್ಸ್ಟ್ ಸಾಂಗ್ ಹೋಗೋಣ. ಸಗಲಿ ಗುರಿ ಸಾಗಲಿ ಗುರಿ ಸೇರಲಿ. ಓಕೆ, ಸೇರ್ತೀರಾ ಸರ್ ಗುರಿನ? ಪ್ರಯತ್ನ ಪಡ್ತೀನಿ ಸರ್. ಸೊ ಪ್ರಯತ್ನ ಅಲ್ಲ, ಅಪ್ಪಾಜಿ ಅವ್ರು ನಮ್ಮ ಬಾಸ್ ಯಾವಾಗ ಇರ್ತಾರೆ ಸರ್.
ಹೊಸ ಹೊಸ ಸಾಹಸಗಳು, ಅದಕ್ಕೆ ಅವ್ರಿಗೆ ಸಾಹಸ ಸಿಂಹ ಅಂತ ಬಂದಿದ್ದ ಕಾರಣನೇ ಖಂಡಿತ ಸರ್. ನಮ್ಮ ಅಂತ ಅಭಿಮಾನಿಗಳು ಮಾತ್ರನೇ ಏನಾದರೂ ಹೊಸತನವನ್ನು ಮಾಡುವಂಥದ್ದು. ಅದಕ್ಕೋಸ್ಕರ ನಾವು ಮೊಟ್ಟ ಮೊದಲ ಬಾರಿಗೆ ಇದನ್ನು ಶುರು ಮಾಡಬೇಕಾದ್ರೆ ಸಾಹಸ ಸಿಂಹ ಕರೋಕೆ ಕ್ಲಬ್, ನಿಮ್ಗೆ ಗೊತ್ತಿರ್ಬೋದು, ನಾವು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೀವಿ, ಇಡೀ ಭಾರತೀಯ ಚಲನಚಿತ್ರ ರಂಗದಲ್ಲಿ ನಿಜ ಸರ್. ಸ್ನೇಹ ಲೋಕ ಅಂತ ಒಂದು ಕರೋಕೆ ಕ್ಲಬ್ ಮಾಡಿದಂಥವ್ರು ಏಕೈಕ ವ್ಯಕ್ತಿ ಅದು ಡಾಕ್ಟರ್ ಬಸ್ ಒಬ್ಬರೇ. ಅದು ಅಲ್ಲಿ ನಡೀತಾ ಇದ್ದಾಗ ನಾವು ಗಮನಿಸ್ತಾ ಇದ್ವಿ, ಜಯನಗರದಲ್ಲಿ ನಡೀತಾ ಇತ್ತು. ನಿಜ ಸರ್. ಸೊ ಅದನ್ನು ಸುಮಾರು ವರ್ಷಗಳ ನಂತರ ಈಗ ಕರ್ನಾಟಕದಲ್ಲ, ಬೆಂಗಳೂರಲ್ಲಂತೂ ಬಹಳ ಬಹಳ ಕರೋಕೆ ಕ್ಲಬ್ಗಳು ನಡೀತಾನೆ ಇರುತ್ತೆ. ಅದರಲ್ಲಿ ಅರ್ಪಣೆ ಮಾಡಬೇಕು, ಅವ್ರಿಗೆ ಅರ್ಪಣೆ ಮಾಡಬೇಕು, ಅದಕ್ಕೆ ಒಂದು ವಿಶೇಷ ಕಾರ್ಯಕ್ರಮ. ನಿಜ ಸರ್. ಮುಂದಿನ ಗೀತೆಗೆ ಹೋಗೋಣ. Yes. ರೆಡಿ ಇದ್ದೀರಾ? ಖಂಡಿತ ಸರ್. ಅಳ್ತಾ ಇಲ್ಲ ತಾನೆ? ಇಲ್ಲ ಸರ್. ಒಳ್ಳೇದಾಗಲಿ. ಖುಷಿಯಾಗಿ ಹಾಡಿ ಸರ್. ಪ್ಲೀಸ್ ಯಾರಿ 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 ಸಾಗಲಿ ಗುರಿ ಸೇರಲಿ, ಬಾಳಿಗೆ ಒಂದು ಗುರಿ ಇರಲಿ. ಸಾಗಲಿ ಗುರಿ ಸೇರಲಿ, ಬಾಳಿಗೆ ಒಂದು ಗುರಿ ಇರಲಿ. ಆ ಗುರಿ ಸೇರೋ ಚಲನಿಂಗಿರಲಿ, ಆ ಗುರಿ ಸೇರೋ ಚಲನಿಂಗಿರಲಿ. ಆಗುವುದೋ ಹೋಗುವುದೋ ಎಂಬ ಅಳಕು ದೂರಾಗಿರಲಿ. ಸಾಗಲಿ ಗುರಿ ಸೇರಲಿ, ಬಾಳಿಗೆ ಒಂದು ಗುರಿ ಇರಲಿ. ಆ ಗುರಿ ಸೇರು ಚಲನಿಂಗಿರಲಿ, ಆ ಗುರಿ ಸೇರು ಚಲನಿಂಗಿರಲಿ. ಸಾಗಲಿ ಗುರಿ ಸೇರಲಿ. ಎಡರುಗಳು ತೊಡರುಗಳು ಅಡೆಗಡೆಗೆ ಬರಬಹುದು. ಬೆಚ್ಚದಿರು ಬೆದರದಿರು, ಎದುರಿಸಿ ನಡೆದರೆ ಜಯವಾಗುವುದು. ಎಡರುಗಳು ತೊಡರುಗಳು ಅಡೆಗಡೆಗೆ ಬರಬಹುದು. ಬೆಚ್ಚದಿರು ಬೆದರದಿರು, ಎದುರಿಸಿ ನಡೆದರೆ ಜಯವಾಗುವುದು. ಸಾಗಲಿ ಗುರಿ ಸೇರಲಿ, ಬಾಳಿಗೆ ಒಂದು ಗುರಿ ಇರಲಿ. ಆ ಗುರಿ ಸೇರೋ ಚಲನಿಂಗಿರಲಿ, ಆ ಗುರಿ ಸೇರೋ ಚಲನಿಂಗಿರಲಿ. ಸಾಗಲಿ ಗುರಿ ಸೇರಲಿ. ಜಯಿಸಿದ ಬಳಿಕ ಮೆರೆಯದಿರು, ಮೈ ಮರೆಯದಿರು. ಜಯಿಸಿದ ಬಳಿಕ ಮೆರೆಯದಿರು, ಮೈ ಮರೆಯದಿರು. ಮೆರೆದವರೆಲ್ಲ ಹಳಿದಿಹರೆಂಬ ಸತ್ಯವ ನೀನು ಮರೆಯದಿರು, ಸತ್ಯವ ನೀನು ಮರೆಯದಿರು. ಸಾಗಲಿ ಗುರಿ ಸೇರಲಿ, ಬಾಳಿಗೆ ಒಂದು ಗುರಿ ಇರಲಿ. ಆ ಗುರಿ ಸೇರೋ ಚಲನಿಂಗಿರಲಿ, ಆ ಗುರಿ ಸೇರೋ ಚಲನಿಂಗಿರಲಿ. ಆಗುವುದೋ ಹೋಗುವುದೋ ಎಂಬ ಹಳಕು ದೂರಾಗಿರಲಿ. ಸಾಗಲಿ ಗುರಿ ಸೇರಲಿ.
ಅದ್ಭುತವಾದ ಒಂದು ನುಡಿಗಳನ್ನು ತಿಳಿಸ್ಕೊಡ್ತಾರೆ. ಮೆಸೇಜ್ ಅನ್ನೋದು ನೋಡಿ ಯಾವಾಗಲೇ ಇರ್ತಾ ಇತ್ತು, ನಮ್ಮ ಜನ ತಗೊಳ್ಳೋದಕ್ಕೆ ತುಂಬ ಲೇಟ್ ಆಯಿತು. ಆದರೆ ನಾನು ನಿಜವಾಗ್ಲೂ ಈ ಹಾಡನ್ನು ನಿಮ್ಮ ಒಂದು ಕಂಠದಲ್ಲಿ ಕೇಳಿ ಸ್ವಲ್ಪ ಖುಷಿನೇ ಆಯಿತು. ಯಾಕೆಂದರೆ ಜನ ಏನು ಮಾಡ್ತಾರೆ, ಹಳೆಯದನ್ನು ಮರೀತಾ ಇರ್ತಾರೆ, ಹೊಸದನ್ನು ಹುಡುಕ್ತಾ ಇರ್ತಾರೆ ಅನ್ನೋದ್ರ ಜೊತೆಯಲ್ಲಿ ಈ ರೀತಿ ಹಳೆಯ ಗೀತೆಗಳಿಗೂ ಒಂದು ಸತ್ವ ಕೊಡಬೇಕು, ಒಂದು ಪೌಷ್ಟಿಕನೇ ಹೇಳ್ತಾರೆ, ಅದಕ್ಕೆ ಎಂಕರೇಜ್ಮೆಂಟ್ ಕೊಡಬೇಕು ಅಂತ ಹೇಳ್ತಾ ಓವರ್ ಟು ಯು ಮ್ಯಾಮ್. ನಿಮ್ಮ ಕಡೆಯಿಂದ ಏನಾದ್ರು ಪ್ರಶ್ನೆ ಕೇಳ್ಬೋದು ನೀವು. ಸರ್ ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಮೂವಿ ಅನ್ಸುತ್ತಲ್ಲ, ನಾಗಕನ್ನಿ. ನನ್ನ ನಾಗಕನ್ನಿ ತುಂಬ ಚೆನ್ನಾಗಿತ್ತು. ಅದನ್ನ ಇವಾಗ ಜಸ್ಟ್ ನೀವು ಹಾಡ್ತಿರ್ಬೇಕಾದ್ರೆ ಕ್ಯೂರಿಯಾಸಿಟಿನಲ್ಲಿ ತೆಗೆದು ನೋಡಿದೆ. ನಮ್ಮ ವಿಷ್ಣುವರ್ಧನ್ ಸರ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಮೂವಿನಲ್ಲೂ ಅಷ್ಟು ಬ್ಯೂಟಿಫುಲ್ ಆಗಿ ಕಲರ್ಫುಲ್ ಆಗಿ ಕಾಣ್ತಾ ಇರೋಂಗಿದೆ. ತುಂಬ ಚೆನ್ನಾಗಿದೆ ಸರ್, ಹಾಡೋನು ಕೂಡ ಇದೆ. ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ. ಲವ್ಲಿ ಸಾಂಗ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಚೂಸಿಂಗ್ ದೀಸ್ ಕೈಂಡ್ ಆಫ್ ಸಾಂಗ್ಸ್. ಓಕೆ, ನೆಕ್ಸ್ಟ್ ಸಾಂಗ್ ಹೋಗೋಣ. ಯಾವುದು ಅಂತ ನೀವೇ ಚೂಸ್ ಮಾಡ್ತೀರಾ ಮೇಡಮ್? ಎಸ್ ಸರ್, ಚೆಲುವೆಯ ಅಂದದ ಸಾಂಗ್. ನೀರೇನಾದ್ರು ಕುಡಿತೀರಾ? ಚೆಲುವೆಯ ಅಂದದ ಮೊಗಕ್ಕೆ ಏನು ಸರ್? ಚೆಲುವೆಯ ಅಂದದ ಮೊಗಕ್ಕೆ ಈ ಸಾಂಗ್ ಯಾರಿಗೆ ಡೆಡಿಕೇಟ್ ಮಾಡ್ತೀರಾ ಸರ್? ನಗು ಬಿಹೈಂಡ್ ಅಲ್ಲಿ ಯಾರಿದ್ದಾರೆ ಅಂತ ನಾವು ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ. ಅವ್ರ ಹೆಸರು ಹೇಳಿ, ಅವ್ರಿಗೆ ವಿಶ್ ಮಾಡಿ. ಈ ಸಾಂಗ್ ಅವ್ರಿಗೆ ಅದನ್ನ ನೀವು ತಿಳಿಸ್ಬೇಕು. ಆಕ್ಚುಲಿ ಅದ್ರ ಬಗ್ಗೆ ನಾನು ಹೇಳ್ತೀನಿ. ದೈಹಿಕವಾಗಿ ನಮ್ಮ ನಾದಿನಿಯವರು ನಮ್ಮ ಜೊತೆಯಲ್ಲಿಲ್ಲ, ಆದರೆ ಇವಾಗ ಇವರ ಹಾಡನ್ನು ನೀವು ಡೆಡಿಕೇಟ್ ಮಾಡಿ ಅಂತ ಕೇಳಿದ್ರಲ್ಲ, ಖಂಡಿತ ಇಲ್ಲಿ ಬಂದೋಗ್ತಾರೆ ಸರ್. ನನಗೆ ಅನ್ನಿಸ್ತಾ ಇದೆ ಈ ಹಾಡು ನೀವು ಅವ್ರಿಗೆ ಚೂಸ್ ಮಾಡ್ತಾ ಇರೋದಕ್ಕೆ ನಿಜವಾಗ್ಲೂ ಅವ್ರು ಇಲ್ಲಿ ಬಂದು ಹೋಗಿ ನಿಮ್ಮನ್ನು ಒಂದ್ಸಲಿ ಆ ಥರ ಅಂದಿದ್ದು ಹೋಗ್ತಾರೆ. ಯಾಕೆಂದರೆ ನಾವು ಯಾವಾಗಲೂ ಇವಾಗ ನೋಡಿ, ಇವಾಗ ಇವರು ನಮಗಿದ್ದಾರೆ ಅಂತ ಇವತ್ತು ಅಷ್ಟೇ ನೋಡಿ, ಇವಾಗ ಇಲ್ಲಿ ಹಿಂದೆ ಕೂತಿದ್ದಾರೆ ಅಂತಂದರೆ ಬೆನ್ನು ತಟ್ತಾ ಇರ್ತಾರೆ, ನಾನು ಇದ್ದೀನಿ ನೀನು ಹೋಗು ಹೋಗು ಅಂತ. ನನಗೆ ಯಾವಾಗಲೂ ಅದು ಅಶೀರವಾಣಿ ಅಂತ ಹೇಳ್ತೀವಲ್ಲ, ನಿಜವಾಗ್ಲೂ ನನಗೆ ಬರ್ತಾ ಇರತ್ತೆ. ಅದೇನು ಅಂತಂದರೆ ಕೆಲವ್ರಿಗೆ ಅದು ಗೊತ್ತಾಗುತ್ತೆ, ಕೆಲವ್ರಿಗೆ ಗೊತ್ತಾಗಲ್ಲ. ನಿಜವಾಗ್ಲೂ ಇವ್ರು ಹೇಳಿದ್ದಕ್ಕೇನೆ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇದೆ. ಇವಾಗಲೂ ನಮ್ಮ ನಾದಿನಿಯವರು ಬಂದು ಹೋಗಿರ್ತಾರೆ ಸರ್. ಏನು ವರಿ ಮಾಡಬೇಡಿ. ಎಸ್, ಓವರ್ ಟು ಸಾಂಗ್ ಮ್ಯಾಮ್. ಎಸ್ ಚೆಲುವೆಯ ಅಂದದ ಮೊಗಕ್ಕೆ ಕಣ್ಣೇ ಭೂಷಣ, ನಲಿಯುತ್ತ ಬಾಳುವ ಮನೆಗೆ ಎಣ್ಣೆ ಭೂಷಣ. ಚೆಲುವೆಯ ಅಂದದ ಮೊಗಕ್ಕೆ ಕಣ್ಣೇ ಭೂಷಣ, ನಲಿಯುತ್ತ ಬಾಳುವ ಮನೆಗೆ ಎಣ್ಣೆ ಭೂಷಣ. ಸುಖ ಸಂಸಾರಕ್ಕೆ ಎಂದು ಸತಿಯೇ ಕಾರಣ. ಬಾನಿಗೆ ಎಂದೆಂದಿಗೂ ಆರವಿಯೇ ಭೂಷಣ, ಬಳುಕುವ ಲತೆಗೆ ಎನ್ನಿನ ಮುಡಿಗೆ ಹೂವೇ ಭೂಷಣ. ರಜನಿಗೆ ಎಂದೆಂದಿಗೂ ಆಶಿಸಿಯೇ ಭೂಷಣ, ಅರಳಿದ ಮನಕ್ಕೆ ಅವಳದ ತುಟಿಗೆ ನಗುವೇ ಭೂಷಣ. ನೋವಿಗೆ ನಲಿವಿಗೆ, ನೋವಿಗೆ ನಲಿವಿಗೆ ಎಣ್ಣೆ ಕಾರಣ. ಚೆಲುವೆಯ ಅಂದದ ಮೊಗಕ್ಕೆ ಕಣ್ಣೇ ಭೂಷಣ, ನಲಿಯುತ್ತ ಬಾಳುವ ಮನೆಗೆ ಎಣ್ಣೆ ಭೂಷಣ. ಸುಖ ಸಂಸಾರಕ್ಕೆ ಎಂದು ಸತಿಯೇ ಕಾರಣ.
ಅನುಬಂಧವು ಎಂದೂ ಅಳಿಯದು. ಕೋಪದ ಕಿಡಿಗೆ ರೋಷದ ಊರಿಗೆ ಒಲವು ಕಾಡುದು. ದೇಹವು ದೂರಾದರೂ ಮನಸ್ಸು ಮರೆಯಲು ಬೆರೆತಿಹ ಜೀವ ವಿರಹದ ನೋವ ಎಂದು ಸಹಿಸದು. ಒಲವಿನ ಜೀವನ ಒಲವಿನ ಜೀವನ ಸುಖಕ್ಕೆ ಸಾಧನ. ಚೆಲುವೆಯ ಅಂದದ ಮೊಗಕ್ಕೆ ಕಣ್ಣೇ ಭೂಷಣ. ನಲಿಯುತ್ತ ಬಾಳುವ ಮನೆಗೆ ಎಣ್ಣೆ ಭೂಷಣ. ಸುಖ ಸಂಸಾರಕ್ಕೆ ಎಂದು ಸತಿಯೇ ಕಾರಣ. awesome singing sir. ತುಂಬ ಖುಷಿ ಆಯಿತು. ಇದು ನಮ್ಮ ನಾದಿನಿಯವರಿಗೆ ನೀವು ಅರ್ಪಣೆ ಮಾಡ್ತೀನಿ ಅಂತ ಹೇಳಿದಾಗ ಬಹಳ ಖುಷಿನೂ ಆಗುತ್ತೆ, ಹೆಮ್ಮೆನೂ ಆಗುತ್ತೆ ಅಂತ ಹೇಳ್ತಾ, ಈ ಒಂದು ಸಾಹಸ ಸಿಂಹ ಕರೋಕೆ ಕ್ಲಬ್ನ ಯೂಟ್ಯೂಬ್ ಚಾನಲ್ಗೆ ನೀವು ಬಂದು ಇಷ್ಟು ಹಾಡುಗಳು ಹಾಡಿದ್ದೀರಿ. ಹಾಗೆ ನಮ್ಮ ಸಾಮ್ರಾಟ್ ಡಾಕ್ಟರ್ ವಿಷ್ಣುವರ್ಧನ್ ಕನ್ನಡ ಸೇನಾ ಸಮಿತಿ ವತಿಯಿಂದ ನಾವು ಈ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಕು ಅಂತ ಅಪ್ಪಾಜಿಯವರು ಹೇಳಿದಾಗ ನಾವು ಅದೇ ರೀತಿಯಲ್ಲಿ ಫಾಲೋ ಮಾಡ್ತಾ ಇರ್ತೀವಿ. ಏನು ಒಂದು ವಿಶೇಷ ಅಂತಂದರೆ, ನಾವು ಹಾಡುಗಾರರಿಗೆ ನಮ್ಮ ಅಪ್ಪಾಜಿಯವರ ಕಡೆಯಿಂದ ಒಂದು ಸಣ್ಣ ಉಡುಗೊರೆ ಇರುತ್ತೆ. ಈ ಒಂದು ಹಾಡು ನನಗೋಸ್ಕರ ನೀವು ಹಾಡ್ತೀರಾ ಅಂತ ನಾನು ಭಾವಿಸಿದ್ದೀನಿ. ನಿಮ್ಮ ಹಣೆಯಲ್ಲಿ ಕುಂಕುಮ ಇದೆ, ಹೆಣ್ಣಿಗೂ ಕುಂಕುಮ ಅನ್ನೋದು ಬಹಳ ಶ್ರೇಷ್ಠತೆ ಅಂತ. ಆ ಕುಂಕುಮದ ಬಗ್ಗೆ ನೋಡಿ ಅದಕ್ಕೆ ಹೇಳ್ತಾ ಇರ್ತೀವಿ. ಅದಕ್ಕೆ ಅಪ್ಪಾಜಿಯವರಾಗ್ಬೋದು ಅಥವಾ ಸಾಹಿತಿಗಳು ಜಿ ಉದಯಶಂಕರ್, ಆರ್ ಎನ್ ಜಯಗೋಪಾಲ್ರವರು, ಇವರೆಲ್ಲರೂ ಸುಮಾರು ದಿಗ್ಗಜರುಗಳು ನಮ್ಮ ಮಣ್ಣಿನ ಬಗ್ಗೆ, ನಮ್ಮ ಧರ್ಮದ ಬಗ್ಗೆ, ನಮ್ಮ ಹಿಂದೂ ಯಾವ ರೀತಿ ಹೋಗ್ತಾರೆ ಅದನ್ನೆಲ್ಲನೂ ಪ್ರತಿಯೊಂದು ಸಿನಿಮಾಗಳಲ್ಲಿ ಅದು ಮಂಚೂಣಿಯಲ್ಲಿ ನಾನು ನೋಡಿದ ಪ್ರಕಾರ ಅಪ್ಪಾಜಿಯವರ ಒಂದು ಕ್ಲಬ್ ಡ್ಯಾನ್ಸ್ ಆಗ್ಬೋದು ಅಥವಾ ಅವರು ಸಂಗೀತದ ಮಲೆಯ ಮಾರುತ ಆಗ್ಬೋದು, ಒಂದೇ ಗುರಿ ಆಗ್ಬೋದು, ಈ ರೀತಿ ವಿಭಿನ್ನವಾಗಿರುವಂಥ ಎಲ್ಲ ರೀತಿಯ ಹಾಡುಗಳನ್ನು ಹಾಡಿದ್ದಾರೆ. ಯಾಕೆ ಅಂತಂದರೆ ಅವರೇ ಬೇಸಿಕಲಿ ಅವ್ರು ಗುಡ್ ಸಿಂಗರ್. ಅವರು ಹೌದು ಸರ್, ಎಲ್ಲ ಸಂಗೀತದ ಇನ್ಸ್ಟ್ರೂಮೆಂಟ್ಸ್ ವಾದ್ಯಗಳ ಪರಿಣಿತರವರು. ಯಾಕೆಂದರೆ ಒಂದೊಂದು ಅದಕ್ಕೆ ಯಾವಾಗಲೂ ನಾವು ಯಾವುದೇ ಕಾರ್ಯಕ್ರಮಕ್ಕೆ ಹೋಗಬೇಕಾದ್ರೂ ಅಥವಾ ಯಾವುದೇ ಒಂದು ಪ್ರೊಫೆಷನ್ ಇರಬೇಕಾದ್ರೂ ಡೆಪ್ತಾಗಿ ಹೋಗ್ಬೋದು, ಇನ್ ಡೆಪ್ತ್ ಹೋಗ್ಬೇಕು. ಪಾತಾಳಕ್ಕೆ ಹೋದಾಗ ಅದಕ್ಕೆ ಅತಲ ವಿತಳ ಪಾತಾಳ ಸುಧಾ ಏನೋ ಹೇಳ್ತಾರಲ್ಲ, ಅಲ್ಲಿಂದ ಹೊರಗಡೆ ಬಂದು ನಮ್ಮ ಕಲೆಯನ್ನು ನಾವು ಜನಕ್ಕೆ ಉಣಬಡಿಸ್ಬೋದು ಅಂತ ಹೇಳ್ತಾ, ನನಗೋಸ್ಕರ ಕುಂಕುಮ ಇರುವುದೇ ಹಣೆಗಾಗಿ ಆ ಗೀತೆಯೊಂದಿಗೆ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ಕಡೆಯಲ್ಲಿ ನಿಮಗೊಂದು ಸಂದೇಶ ಇರುತ್ತೆ. ಆ ಸಂದೇಶದೊಂದಿಗೆ ನಾವು ಈ ಸಾಹಸ ಸಿಂಹ ಕರೋಕೆ ಕ್ಲಬ್ನ ವತಿಯಿಂದ ಹಾಗೂ ಸಾಮ್ರಾಟ್ ಡಾಕ್ಟರ್ ವಿಷ್ಣುವರ್ಧನ್ ಕನ್ನಡ ಸೇನಾ ಸಮಿತಿ ವತಿಯಿಂದ ಪ್ರತಿ ವಾರ ನಿಮಗಾಗಿ ನಿಮ್ಮ ಗಾಯನ ಅಂತ ಹೇಳ್ತಾ ಈ ಹಾಡನ್ನು ಹಾಡ್ಬೋದಾ? ಖಂಡಿತ ಸರ್, ಪ್ಲೀಸ್. ಕುಂಕುಮವಿರುವುದೇ ಅಣೆಗಾಗಿ, ಹರಳಿದ ಹೂವು ಮುಡಿಗಾಗಿ, ಶುಭ ದಿನ ಕಾದಿದೆ ನಮಗಾಗಿ, ನೀನಿರುವೆ ನನಗಾಗಿ, ನಾನಿರುವುದೇ ನಿನಗಾಗಿ. ಕುಂಕುಮವಿರುವುದೇ ಅಣೆಗಾಗಿ, ಹರಳಿದ ಹೂವು ಮುಡಿಗಾಗಿ, ಶುಭ ದಿನ ಕಾದಿದೆ ನಮಗಾಗಿ. ಕೈ ಜಾರಿದ ಮುತ್ತೊಂದು, ಕೈ ಸೇರಿತು ತಾವೊಂದು, ಹೊಸ ಹರುಷ ಪ್ರತಿ ನಿಮಿಷ
ನಿಮಿಷ ಶಾಂತಿ ನೀಡಿತು ನನಗೆಂದು. ನಿನಗಾಸರೆ ನಾನಾಗಿ ನನ್ನ ಕೈ ಸೆರೆ ನೀನಾಗಿ ಕನಸುಗಳು ನನಸಾಗಿ ಬಾಳು ಹೊನ್ನಿನ ಕಡಲಾಗಿ ಹೊಸತನ ಕಾಣುವ ಹಾಯಾಗಿ ಕುಂಕುಮವಿರುವುದೇ ಹಣೆಗಾಗಿ ಅರಳಿದ ಹೂವು ಮುಡಿಗಾಗಿ ಶುಭ ದಿನ ಕಾದಿದೆ ನಮಗಾಗಿ ನೀನಿರುವೆ ನನಗಾಗಿ ನಾನಿರುವುದೇ ನಿನಗಾಗಿ ಕುಂಕುಮವಿರುವುದೇ ಹಣೆಗಾಗಿ ಅರಳಿದ ಹೂವು ಮುಡಿಗಾಗಿ ಶುಭ ದಿನ ಕಾದಿದೆ ನಮಗಾಗಿ. ನನ್ನಾಸೆಯ ಹೂವಾಗಿ ನನ್ನೊಲವಿನ ತೇನಾಗಿ ಜೊತೆಯಲ್ಲೇ ಒಂದಾಗಿ ಎಂದು ನೀರು ಸುಖವಾಗಿ ನಾ ನೋಡುವ ಕಣ್ಣಾಗಿ ನಾ ಹಾಡುವ ಹಾಡಾಗಿ ಬಾಳಿನಲ್ಲಿ ಬೆಳಗಾಗಿ ಸೇರು ನನ್ನಲ್ಲಿ ಹಿತವಾಗಿ ಹೊಸತನ ಕಾಣುವ ಹಾಯಾಗಿ ಕುಂಕುಮವಿರುವುದೇ ಹಣೆಗಾಗಿ ಅರಳಿದ ಹೂವು ಮುಡಿಗಾಗಿ ಶುಭ ದಿನ ಕಾದಿದೆ ನಮಗಾಗಿ ನೀನಿರುವೆ ನನಗಾಗಿ ನಾನಿರುವುದೇ ನಿನಗಾಗಿ ಕುಂಕುಮವಿರುವುದೇ ಹಣೆಗಾಗಿ ಅರಳಿದ ಹೂವು ಮುಡಿಗಾಗಿ ಶುಭ ದಿನ ಕಾದಿದೆ ನಮಗಾಗಿ. ಸೂಪರ್ ಸರ್, ಬಹಳ ಒಂಥರ ಅರ್ಥಗರ್ಭಿತವಾದ ಹಾಡನ್ನು ಹಾಡಿದ್ದೀರಿ. ನನಗೆ ಅನಿಸಿದ ಪ್ರಕಾರ ಈ ಎಲ್ಲ ಗೀತೆಗಳನ್ನು ಬಹಳ ಅದ್ಭುತವಾಗಿ ಹಾಡಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದು ಪ್ರೇಕ್ಷಕರು ಯಾವ ರೀತಿ ತಗೋತಾರೆ ಅಂದರೆ ಖಂಡಿತ ತಗೋತಾರೆ. ಯಾಕೆಂದರೆ ಅದಕ್ಕೆ ಹೇಳೋದು ಒಂದೇ ಸಾಹಸ ಸಿಂಹ, ಒಂದೇ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಒಬ್ಬರೇ ಎಸ್ ಜಾನಕಮ್ಮ ಅವರು, ಒಬ್ಬರೇ ಪಿ ಸುಶೀಲಮ್ಮ ಅವರು, ವಾಣಿ ಜಯರಾಮ್ ಅವರು, ಜೇಸ್ದಾಸ್ ಅವರು, ಹೀಗೆ ಎಲ್ಲರೂ ಒಬ್ಬೊಬ್ಬರೇ ಇರ್ತಾರೆ ಹೊರತು ಮತ್ತೆ ಅವ್ರು ಯಾರನ್ನು ನಬೋದು ನ ಭವಿಷ್ಯತಿ ಅಂತ ಹೇಳ್ತಾ, ವೀಕ್ಷಕರೇ, ಸಾಹಸ ಸಿಂಹ ಕರೋಕೆ ಕ್ಲಬ್ನ ವತಿಯಿಂದ 2ನೇ ಅತಿಥಿಯಾಗಿ ಎಸ್ ಆನಂದ್ ಅವರು ಬಂದು ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರ ಒಂದು ಸಂದೇಶವನ್ನು ಕೇಳ್ತಾ ಈ ಕಾರ್ಯಕ್ರಮವನ್ನು ಇವತ್ತಿಗೆ ನಾವು ಮುಗಿಸ್ತಾ ಇದ್ದೀವಿ. ಮುಂದೆ 3ನೇ ಅತಿಥಿಯಾಗಿ ಮುಂದಿನ ಗುರುವಾರ ಬರುವ ನಿರೀಕ್ಷೆ ಇದೆ. ಖಂಡಿತ ಎಲ್ಲರೂ ವೆಯ್ಟ್ ಮಾಡ್ತೀರಾ ಅಂತ ಹೇಳ್ತಾ, ನೀವು ಇವಾಗ ನಿಮ್ಮ ಒಂದು ಅನುಭವದ ಮಾತುಗಳನ್ನು ಈ ಹಾಡಿದ್ದೀರಿ. ಈ ಹಾಡಿನ ನಂತರ ನಿಮ್ಮ ವಿಶೇಷ ಸಂದೇಶ ಏನಾದರೂ ಇದ್ದರೆ ಕೊಡ್ಬೋದು. ತದನಂತರ ನಮ್ಮ ಕಡೆಯಿಂದ ನಮ್ಮ ಅಪ್ಪಾಜಿಯ ಒಂದು ಉಡುಗೊರೆ ಅಂತ ಮಾಡಿದ್ದೀವಿ. ಆ ಉಡುಗೊರೆ ಜೊತೆಯಲ್ಲಿ ನಾವು ನಿಮಗೊಂದು ಗೌರವ ಸಮರ್ಪಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನೀವು ಅದಕ್ಕೆ ಅಪ್ಪಣೆ ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀವಿ. ಥ್ಯಾಂಕ್ ಯು ಸರ್. ದಯವಿಟ್ಟು ನಿಮ್ಮ ಅನುಭವದ ಮಾತುಗಳನ್ನು ಹೇಳ್ಬೋದು. ಮೊದಲಿಗೆ ನನ್ನ ಎಲ್ಲ ವಿಷ್ಣುದಾದ ಅಭಿಮಾನಿಗಳಿಗೆ ಅಭಿನಂದನೆಗಳು. ಸೂರ್ಯನ ನೋಡೋಕ್ಕಾಗಲ್ಲ, ನೋಡ್ಬೋದು ಆದರೆ ಮುಟ್ಟಕ್ಕಾಗಲ್ಲ ಅಂತಾರೆ. ಡೈರೆಕ್ಟ್ಗೂ ಕೂಡ ನೋಡೋಕ್ಕಾಗಲ್ಲ. ಸೊ ಹಾಗೆ ನಮ್ಮ ವಿಷ್ಣು ದಾದ ಕೂಡ ಹಾಗೇನೆ ಒಂದು ಸೂರ್ಯನ ಥರ ಅವರು. ಸೂರ್ಯ ಹೇಗೆ ಪ್ರಕಾಶಮಾನವಾಗಿ ಎಲ್ಲರ ಬಾಳಿನಲ್ಲೂ ಪ್ರಪಂಚಕ್ಕೆ ಹೇಗೆ ಬೆಳಕು ಕೊಡುತ್ತೋ, ಅವರು ಅವರ ಅಭಿನಯದಲ್ಲಿ ನಮಗೆಲ್ಲರಿಗೂ ಬೆಳಕು ಕೊಡ್ತಾ ಇದ್ದಾರೆ, ಕೊಡ್ತಾನೂ ಇರ್ತಾರೆ. ಅವರು ದೈಹಿಕವಾಗಿ ಇಲ್ಲದೆ ಇರ್ಬೋದು, ಆದರೆ ಮಾನಸಿಕವಾಗಿ ನಮ್ಮೆಲ್ಲರ ಹೃದಯದಲ್ಲಿ ರಾರಾಜಿಸ್ತಾ ಇದ್ದಾರೆ. ಮತ್ತೊಂದು ವಿಷಯ ಏನಂತೆ, ಯಾರೇ ಆಗಿರಲಿ ನಮ್ಮ ಕೈಲಿ ಒಳ್ಳೇದಾದರೆ ಮಾಡೋಣ, ಇಲ್ಲ ಅಂದರೆ ಕೆಟ್ಟದಂತೂ ಯಾರಿಗೂ ಮಾಡೋಕ್ಕೋಗ್ಬಾರ್ದು.
ಇದು ನಮ್ಮ ವಿಷ್ಣು ಅಪ್ಪಾಜಿಯಿಂದ ನಾನು ಕಲ್ತಿದ್ದ ಒಂದೇ ಒಂದು ಸಣ್ಣ ಸಾಸಿವೆಯಷ್ಟು ಇನ್ಫಾರ್ಮೇಷನ್. ಥ್ಯಾಂಕ್ ಯು. ವೀಕ್ಷಕರೇ ಕೇಳಿದ್ರಲ್ಲ, ಪ್ರತಿಯೊಂದು ಜೀವನದ ಹಿಂದೆ ಒಂದು ಅನುಭವ ಇರುತ್ತೆ, ಅನುಭವದ ಹಿಂದೆ ಒಂದು ಪಾಠ ಇರುತ್ತೆ. ಈ ಪಾಠದ ಜೊತೆಯಲ್ಲಿ, ಆಟದ ಜೊತೆಯಲ್ಲಿ, ಹಾಡಿನ ಜೊತೆಯಲ್ಲಿ ಎಲ್ಲರನ್ನು ರಂಜಿಸಿದ್ದೀರಿ. ನೀವು ನಮ್ಮ ಸಾಹಸ ಸಿಂಹ ಕರೋಕೆ ಕ್ಲಬ್ನ 2ನೇ ಅತಿಥಿಯಾಗಿ ಬಂದು ನಮ್ಮ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದೀರಾ. ಇವಾಗ ನಮ್ಮ ಅಪ್ಪಾಜಿಯ ಕಡೆಯಿಂದ ಒಂದು ಸಣ್ಣ ಉಡುಗೊರೆ. ಪ್ಲೀಸ್ ಬನ್ನಿ ಸರ್, ಒಬ್ರು ಯಾರಾದರೂ ಬನ್ನಿ, ಕೂತ್ಕೊಳ್ಳಿ ಸರ್, ಕೂತ್ಕೊಂಡು ಕೊಡಿ ಕ್ಯಾಮ್ರಾ. ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಯಾಕೆ ಅಂತಂದರೆ ಪ್ರತಿಯೊಂದು ಸಾಧನೆಯ ಹಿಂದೆನೂ ಒಂದು ಶಕ್ತಿ ಇರುತ್ತೆ. ಯಾರೇ ಆಗಲಿ ನಮ್ಮ ಸಾಧನೆಗೆ ಯಾರು ಸಾಥ್ ಕೊಡ್ತಾರೋ ಅವ್ರು ಯಾವತ್ತಿದ್ರೂ ಸಾಹಸ ಸಿಂಹ ಅಂತಲೇ ಹೇಳ್ತಾ, ಹಾಗೆ ನಮ್ಮ ಪ್ರತಿಯೊಂದು ತಿಂಗಳ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾನೆ ಇರ್ತೀವಿ. 18ನೇ ತಾರೀಕು ನಾವು ಸಾಹಸ ಸಿಂಹ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾನೆ ಇರ್ತೀವಿ. ಸೊ ಇದು ಅಪ್ಪಾಜಿ ಮಾಡ್ತಾ ಅಪ್ಪಾಜಿಯವ್ರಿಗೆ ಅರ್ಪಣೆ ಮಾಡಿ. ಅವರೇ ಈ ಅಪ್ಪಾಜಿಯವರನ್ನು ನಾವು ಯಾವಾಗಲೂ ನೆನೆಸ್ಕೊತ ಅವ್ರಿಗೆ ಹಾಕಿ ಸರ್ ಪ್ಲೀಸ್, ಏಕೆಂದರೆ ಇದು ಅವ್ರಿಗೆ ಅರ್ಪಣೆ, ಬೇಡವಂತ ಬಿಡಿ. ಓಕೆ ವೀಕ್ಷಕರೇ, ಮುಂದಿನ ದಿನಗಳಲ್ಲಿ ನಾವು ಭೇಟಿ ಮಾಡೋಣ. ಯಾಕೆಂತಂದರೆ ಅತಿಥಿ ದೇವೋ ಭವ ಅಂತ ಅವರು ನಮಗೆ ಅತಿಥಿಯಾಗಿರ್ತಾರೆ, ಅವ್ರದ್ದೇ ಇಲ್ಲಿ ಅಂತ ಯಾವುದೂ ತಪ್ಪು ತಿಳ್ಕೊಬಾರ್ದು. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಿಮಗೆ ಸಮಯ ಇದ್ದಾಗ ಸಾಹಸ ಸಿಂಹನ ಜ್ಞಾಪಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ಹಾಗೆ ಮುಖ್ಯವಾಗಿ ಈ ಒಂದು ಟೆಕ್ನಿಕಲ್ ಒಂದು ಎಕ್ಸ್ಪರ್ಟ್ ಅಂತಲೇ ಹೇಳ್ತಾ ಅವರ ಸಹನೆಗೆ ನಾವು ಸಲಾಮ್ ಹೇಳಬೇಕು. ತೇಜಸ್ವಿನಿ ಮೇಡಮ್ ಅವರಿಗೆ ನಾವು ಹೃತ್ಪೂರ್ವಕವಾದ ವಂದನೆಗಳನ್ನು, ಅಭಿನಂದನೆಗಳನ್ನು ತಿಳಿಸ್ತೀವಿ. ನಿಮ್ಮ ಸಹಕಾರ ಹೀಗೆ ಇರಲಿ ಮೇಡಮ್. ಒಂದೆರಡು ಮಾತು ನೀವು ಹೇಳ್ಬೋದು ಲಾಸ್ಟಲ್ಲಿ. ಖಂಡಿತ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆ್ಯಸ್ ಆಲ್ರೆಡಿ ಸೆಡ್, ಇಟ್ಸ್ ಅ ವೆರಿ ಹಾರ್ಟ್ಫುಲ್ ಫೀಲ್ ಫಾರ್ ಮಿ. ನಮ್ಮ ಸ್ಟುಡಿಯೋನ ನೀವು ಟ್ರಸ್ಟ್ ಮಾಡಿ ಇಷ್ಟು ಮಾತ್ರ ಈ ಪ್ರೋಗ್ರಾಮ್ಸನ್ನು ರೆಗ್ಯುಲರಾಗಿ ಮಾಡಿ ಅಂತ ರಿಕ್ವೆಸ್ಟ್ ಮಾಡೋದಲ್ಲ, ನಾವು ತುಂಬ ಖುಷಿಯಿಂದ ನಾವು ಮಾಡೋಕ್ಕೆ ಆಲ್ವೇಸ್ ರೆಡಿ ಇದ್ದೀವಿ. ಆ್ಯಂಡ್ ಆನಂದ್ ಸರ್, ಹೇಗೆ ಒಬ್ಬರೇ SPB, ಒಬ್ಬರೇ ಜಾನಕಮ್ಮ ಥರ ಒಬ್ಬರೇ ಆನಂದ್ ಸರ್ ಇರೋದು ಇವಾಗ ಸದ್ಯಕ್ಕೆ. ನಿಮ್ಮ ವಾಯ್ಸ್ ತುಂಬ ಚೆನ್ನಾಗಿದೆ, ಹಾಡ್ತಾ ಇರಿ, ಖಂಡಿತವಾಗ್ಲೂ ಹಾಡ್ತಾ ಇರಬೇಕು, ಬರ್ತಾ ಇರಬೇಕು. ನೀವು ಹಾಡಬೇಕು, ನಾವು ಕೇಳಬೇಕು. ಆ್ಯಂಡ್ ಶ್ರೀನಾಥ್ ಸರ್, ಇಂಥ ಒಳ್ಳೊಳ್ಳೆ ಪ್ರೋಗ್ರಾಮ್ಸನ್ನ ಇಲ್ಲೇ ಅರೇಂಜ್ ಮಾಡಬೇಕು. ದಯವಿಟ್ಟು ನೀವು ಬೇರೆ ಎಲ್ಲೂ ಅರೇಂಜ್ ಮಾಡಬಾರ್ದು ಅಂತ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟು. ನಾನು ಮಾಡಿರೋ ಪ್ರಾಮಿಸ್ ಖಂಡಿತವಾಗ್ಲೂ ಕಾಪಾಡ್ಕೋತೀನಿ. ಆ್ಯಂಡ್ ಈ ಟ್ರಸ್ಟನ್ನು ಕೀಪಪ್ ಮಾಡೋದು ಇದೆಯಲ್ಲ, ಅದು ತುಂಬ ಸುಲಭವಾದ ವಿಷಯ ಅಲ್ಲ, ನನಗೆ ಗೊತ್ತು. ಆದರೂ ನಾನು ಪ್ರಾಮಿಸ್ ಮಾಡ್ತಿದ್ದೀನಿ, ವಿಲ್ ಡೂ ದ ಬೆಸ್ಟ್ ಫ್ರಮ್ ಅವರ್ ಸ್ಟುಡಿಯೋ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಜೈ ಹಿಂದ್, ವಂದೇ ಮಾತರಂ, ಜೈ ಸಾಹಸ ಸಿಂಹ.